ನಮಸ್ಕಾರ ವೀಕ್ಷಕರೇ, ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ತುಣುಕು ಚಿತ್ರವನ್ನ ನೋಡ್ಕೊಂಡು ಬರೋಣ. ಸೌಂದರ್ಯ ಎನ್ನುವುದು ಮನುಷ್ಯನಿಗೆ ಅವನ ಹುಟ್ಟಿನೊಂದಿಗೆ ಬಂದಿರುವ ಒಂದು ಮೂಲ ಗುಣ. ಸುಂದರವಾದುದೆಲ್ಲ ಹೊಂದಲು ಬಯಸುತ್ತಾನೆ. ಅದು ಸುಂದರವಾದ ಪ್ರಕೃತಿ ಇರಬಹುದು, ಸುಂದರವಾದ ಮನೆ, ಬಟ್ಟೆ, ಒಡವೆ ಇರಬಹುದು. ಇವೆಲ್ಲವುಗಳಿಗಿಂತ ಮುಖ್ಯವಾಗಿ ತಾನು ಸುಂದರವಾಗಿ ಕಾಣಬೇಕೆಂದು ಸದಾ ತವಕಿಸುತ್ತಾನೆ. ದೈಹಿಕ ಸೌಂದರ್ಯದ ವಿಷಯ ಬಂದಾಗ ಯಾರೂ ಪರಿಪೂರ್ಣರಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ನ್ಯೂನ್ಯತೆ ಇರುತ್ತದೆ. ಈ ನ್ಯೂನ್ಯತೆಗಳನ್ನೆಲ್ಲ ಸರಿಪಡಿಸುವವರು ಕಾಸ್ಮೆಟಿಕ್ ಸರ್ಜನ್ಗಳು. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸಂಸ್ಥೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಆ ಸಂಸ್ಥೆಯ ಮುಖ್ಯಸ್ಥರೂ ಆಗಿರುವ ಡಾಕ್ಟರ್ ಗಿರೀಶ್ ಅವರು ಭಾಗವಹಿಸುತ್ತಿದ್ದು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಲೈಪೋಸಕ್ಷನ್, ಬ್ರೆಸ್ಟ್ ಇನ್ಕ್ರೀಸ್, ಬ್ರೆಸ್ಟ್ ರಿಡಕ್ಷನ್, ರೈನೋಪ್ಲಾಸ್ಟಿ, ಡಿಂಪಲ್ ಕ್ರಿಯೇಷನ್, ಟ್ಯಾಟೂ ರಿಮೂವಲ್, ಫೇಸ್ ಲಿಫ್ಟ್, ಫೇಶಿಯಲ್ ಇಂಪ್ಲಾಂಟ್ಸ್ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದರೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ನಾವು ನೋಡಿದ ರೀತಿಯಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳಬೇಕಿದ್ದಾಗ ಅನೇಕ ರೀತಿಯಾದಂತಹ ಒಂದು ಆಪ್ಷನಲ್ ಆಗಿರುವಂತಹ ಒಂದು ಸರ್ಜರಿಗಳನ್ನ ಮುಖಾಂತರ ಅನೇಕ ರೀತಿಯಾದಂತಹ ಒಂದು ಅಡ್ವಾಂಟೇಜಸ್ ಅಂತ ಹೇಳಿ ಪಡ್ಕೋಬಹುದು. ಅಂತ ಹೇಳಿದ್ರೆ ಇವಾಗ ನೋಡೋದ್ರೊಳಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕಾಣುವಂಥದ್ದು ಆಗಿರಬಹುದು, ಅಥವಾ ಕೂದಲಿನ ಕಳುವಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನ ಒಂದು ವಾಪಸ್ಸು ಬರುವಂತದ್ದಾಗಿರ್ಬೋದು. ಇಂಥ ಅನೇಕ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಡಾಕ್ಟರ್, ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಬೇಕಿದ್ದಾಗ ಅನೇಕ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇರ್ತದೆ. ಅದು ಯಾವ ಹಂತದಲ್ಲಿ ಮಾಡಿಸ್ಕೋಬೇಕಾಗ್ತದೆ, ಯಾವ ರೀತಿಯಲ್ಲಿ ಮಾಡಿಸ್ಕೋಬೇಕಾಗ್ತದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ಡಾಕ್ಟ್ರೆ. ಆಯ್ತು. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಒಂದು ಆಧುನಿಕ ಶಸ್ತ್ರಚಿಕಿತ್ಸೆ ಅಂತ ಹೇಳ್ಬೋದು. ಇದನ್ನ ನಾವು ಹೇರ್ ಲಾಸ್ ಆಗಿರ್ತಕ್ಕಂಥ ಪೇಷಂಟ್ಸ್ಗಳಿಗೆ ನಾವು ಮಾಡ್ತೇವೆ. ಇದು ಒಂದು ಸಾಮಾನ್ಯವಾದ ಸಮಸ್ಯೆ. ಯುವಕರಿಂದ ಒಂದು 25 ವಯಸ್ಸಿಂದ ಒಂದು 60 ವಯಸ್ಸುವರೆಗೂ ಇದನ್ನ ಈ ತಲೆ ಕೂದಲು ಕಡಿಮೆ ಆಗ್ತಾ ಹೋಗೋದು ಅಥವಾ ತಲೆ ಬಾಳ್ನೆಸ್ ಅನ್ನೋದು ಇರ್ತದಲ್ಲ, ಇದು ಒಂದು ಸಾಮಾನ್ಯವಾದ ಸಮಸ್ಯೆ ಆಗಿರುತ್ತೆ. ಇವರುಗಳು ಏನ್ ಮಾಡ್ತಾರೆ, ಪ್ರತಿಯೊಂದು ಹೇರ್ ಆಯಿಲ್ ಅಥವಾ ಒಂದು ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಬೇರೆ ಒಂದು ಯಾವುದೇ ಒಂದು ನಾನ್ ಸರ್ಜಿಕಲ್ ಮೆಥಡ್ಸ್ ಇಂದ ಒಂದು ಟ್ರೀಟ್ಮೆಂಟ್ ಪಡ್ಕೊಳ್ಳಿಕ್ಕೆ ಅಥವಾ ರಿಸಲ್ಟ್ಸ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂತವ್ರಿಗೆ ಇದು ಒಂದು ಪರ್ಮನೆಂಟ್ ಒಂದು ವಿಧಾನ ಅಂತ ಹೇಳ್ಬೋದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು. ಈಗ ಇದು ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಈಗ ಟ್ಯಾಬ್ಲೆಟ್ಸ್ ಅಥವಾ ಒಂದು ಹೇರ್ ಆಯಿಲ್ ಹಾಕೊಳ್ಳೋದ್ರಿಂದ ಕೂದಲ ಉದುರುವಿಕೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ, ಆದ್ರೆ ಹೊಸ ಕೂದಲನ್ನು ಕೊಡುವುದಿಲ್ಲ ಅದು. ಮತ್ತೆ ಅದು ಅಂದ್ರೆ ಜೆನೆಟಿಕ್ ಡೆಸ್ಟಿನಿ ಅಂತ ಏನಿರುತ್ತೆ, ಒಬ್ಬ ಮನುಷ್ಯನಿಗೆ ಇಂತ ಒಂದು ಬಿಕಾಸ್ ಆಫ್ 99% ಎಲ್ಲರಿಗೂ ಕಾಸ್ ಇರೋದೇ ಜೆನೆಟಿಕ್ ಕಾಸ್ ಇರುತ್ತೆ. ಅಂದ್ರೆ ಪೇರೆಂಟ್ಸ್ಗೆ ಅದು ತಂದೆ ಅವ್ರ ಕಡೆಯಿಂದ ಇರಬಹುದು ಅಥವಾ ಅವರ ಮದರ್ ಕಡೆಯಿಂದ ಇರಬಹುದು, ಯಾವುದೇ ಒಂದು ಕಾರಣದಿಂದ ಅವರಿಗೆ ಒಂದು ಹೇರ್ ಲಾಸ್ ಆಗಿರುತ್ತೆ. ಸೊ ಇದು ಜೆನೆಟಿಕ್ ಮೂಲ ಕಾರಣ ಇರುತ್ತೆ ಇದಕ್ಕೆ. ಸೊ ಅಂತವರಿಗೆ ಈ ಮೆಡಿಸನ್ಸ್ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಯೂಸೇಜ್. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಒಂದು ಪರ್ಮನೆಂಟ್ ಒಂದು ಇದುವರೆಗೆ ಪರಿಹಾರ ಅಂತ ಹೇಳ್ಬೋದು. ಬಟ್ ಇವಾಗ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಂಥದ್ದು ಗಂಡಸರಲ್ಲಿ ಮತ್ತೆ ಹೆಂಗಸರಲ್ಲಿ ಇಬ್ಬರಿಗೂ ಮಾಡುವಂತ ಒಂದು ಚಿಕಿತ್ಸಾ ವಿಧಾನ ಅಂತ ಹೇಳ್ಬೋದು. ಬಟ್ ಅದ್ರೊಳಗೆ ಇವಾಗ ಕೆಲವರಿಗೆ ಆಗತ್ತೆ ಅಥವಾ ಕೆಲವರಿಗೆ ಆಗಲ್ಲ ಅನ್ನೋದೇನಾದ್ರೂ ಇರ್ತದ ಡಾಕ್ಟ್ರೆ? ಇಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸುಮಾರು ಒಂದು ಗ್ರೇಡಿಂಗ್ಸ್ ಇರುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಸ್. ಅಂದ್ರೆ ಇದು ಹೇರ್ ಲಾಸ್ ಅಲ್ಲಿ ಅಂದ್ರೆ ಇದು ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೀವಿ ಅಥವಾ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಸೊ ಅವ್ರಿಬ್ಬರಿಗೂ ಸಹ ಅದು ಹೇರ್ ಲಾಸ್ ಅನ್ನೋದು ಇರ್ತದೆ. ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಕೆಲವು ಲೇಟ್ ಏಜಸ್ ಅಲ್ಲಿ ಬರುತ್ತೆ, 30-40 ಆ ರೀತಿ ಬರುತ್ತೆ. ಜೆಂಟ್ಸ್ ಗಾದ್ರೆ ಸ್ವಲ್ಪ ಅರ್ಲಿ ಏಜ್ ಗೆ ಬರುತ್ತೆ ಅದನ್ನ. ಸೊ ಇಂತ ಇವರಿಗೆ ಏನಾಗುತ್ತೆ, ನಮಗೆ ಮೇನ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ತಲೆಯ ಹಿಂಭಾಗದಲ್ಲಿ ಇದು ಚೆನ್ನಾಗಿ ಕೂದಲಿದೆಯಾ, ಅಂದ್ರೆ ಫಿಮೇಲ್ಸ್ ಇರ್ಬೋದು ಅಥವಾ ಮೇಲ್ಸ್ ಇರ್ಬೋದು. ಯಾಕಂದ್ರೆ ನಮಗೆ ಅದು ಡೋನರ್ ಏರಿಯಾ ಅಂತ ನಾವು ತಗೊಳ್ತೀವಿ. ತಲೆಯ ಹಿಂಭಾಗದಿಂದ ನಾವು ಕೂದಲನ್ನು ತೆಗೆದು ತಲೆಯ ಮೇಲ್ಗಡೆ ಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಎಲ್ಲಿ ಏರ್ ಲಾಸ್ ಆಗಿರುತ್ತೆ ಅಲ್ಲಿ ನಾವು ಹಾಕ್ತೇವೆ. ಸೊ ನಮಗೆ ಅಲ್ಲಿ ಡೋನರ್ ಏರಿಯಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ ಕೊಡಬಹುದು. ಓಕೆ. ಬಟ್ ಅದೇ ರೀತಿ ಇವಾಗ ಕೆಲವೊಂದು ಜನಗಳಿಗೆ ಇವಾಗ ಒಂದು ಕೂದಲಿನ ಒಂದು ಸಮಸ್ಯೆ ಆದ್ರೆ ಇನ್ನ ಅನೇಕ ಜನಗಳಿಗೆ ಇವಾಗ ಒಂದು ಕೊಬ್ಬು ಅಂತ ಹೇಳುವಂತದ್ದಾಗ್ಲಿ, ದಪ್ಪಗಿರುವಂತದ್ದಾಗ್ಲಿ, ಒಬೆಸಿಟಿ ಅಂತ ಹೇಳುವಂತದ್ದಾಗ್ಲಿ, ಈ ತರದೊಂದು ಅಂತ ಹೇಳಿ ತೊಂದರೆಗಳಿರ್ತದೆ ಕೆಲವರಿಗೆ. ಅಥವಾ ಮುಕ್ಕಾಲು ಜನಕ್ಕೆ ಅಥವಾ ಹೆಚ್ಚಿನ ಜನಗಳಲ್ಲಿ ಇವಾಗ ನಮ್ಮ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಅತಿಯಾದಂತ ಒಂದು ಬುಜ್ಜು ಅಂತಾನೆ ಹೇಳುವಂತದ್ದು ಇರ್ತದೆ. ಇಂಥವರಿಗೆ ಇವಾಗ ಒಂದು ಒಬೆಸಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತ ಒಂದು ವಿಧಾನಕ್ಕೆ ಬಂದಾಗ
ಬಂದಾಗ ಅಥವಾ ಒಂದು ಇದಕ್ಕೆ ಬಂದಾಗ ನಿಮ್ಗೆ ಇವಾಗ ಸರ್ಜರಿ ಅಂತ ಹೇಳುವಂಥದ್ದು ಎಷ್ಟು ಅಗತ್ಯ ಇರ್ತದೆ, ಎಲ್ಲರಿಗೂ ಒಂದೇ ರೀತಿಯಾದಂತಹ ಒಂದು ಚಿಕಿತ್ಸೆ ಅಂತ ಹೇಳಿ ನೀಡಲಾಗ್ತದ ಅಥವಾ ಅದರೊಳಗೆ ಏನೋ ಆಪ್ಷನ್ಸ್ ಏನಾದರೂ ಇರ್ತದ, ಇದನ್ನ ಹೇಗೆ ತಿಳ್ಕೊಳ್ಳುವಂಥದ್ದು ಡಾಕ್ಟ್ರೆ? ಇದು ಒಬೆಸಿಟಿ ಅನ್ನೋದು ಈಗ ಸರ್ವೇ ಸಾಮಾನ್ಯವಾದ ಸಮಸ್ಯೆ ಆಗಿದೆ, ಅಥವಾ ಎಸ್ಪೆಷಲಿ ಇದು ಒಂದು ಫಿಮೇಲ್ಸ್ ನ ಕಾಡ್ತಕ್ಕಂತಹ ಪ್ರಶ್ನೆ. ಮೇಲ್ಸ್ಗೂ ಸಹ ಇದು ಒಂದು 30-40 ಆದ್ಮೇಲೆ ಒಂದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕಾಣ್ತಕ್ಕಂಥ ಪ್ರಶ್ನೆ ಇದು. ಇದು ಏನಂತ ಹೇಳಿದ್ರೆ, ಈಗ ಫ್ಯಾಟ್ ಇದು ಒಂದು ಕಾರಣಗಳು ಹೆರಿಡಿಟರಿ ಕಾರಣ ಇರ್ಬೋದು, ಅಥವಾ ಒಂದು ಈ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಈಗ ಕಂಪ್ಯೂಟರ್ ಯುಗ ಇರೋದ್ರಿಂದ ಎಲ್ಲರೂ ಅಲ್ಲೇ ಕೂತಲ್ಲೇನೆ ಕೆಲಸ ಮಾಡೋದ್ರಿಂದ ಅದು ಒಂದು ಪ್ರಾಬ್ಲಮ್ಸ್ ಇದೆ. ಈ ಮೊದಲಿಂದನೂ ಯಾರನ್ನು ಈಗ ಟೈಮ್ ಅದಕ್ಕೆ ಒಂದು ವ್ಯಾಯಾಮಕ್ಕಾಗ್ಲಿ ಅದೊಂದು ಆಟೋಟ ಚಟುವಟಿಕೆಗಳಾಗ್ಲಿ ಭಾಗವಹಿಸ್ಲಿಕ್ಕೆ ಟೈಮು ಸಿಗದೆ ಇರೋದ್ರಿಂದ, ಮತ್ತು ಜಂಕ್ ಫುಡ್ಸ್ ಮತ್ತೆ ಹಾಗೆ ಬೇರೆ ಬೇರೆ ತರದ ಒಂದು ಹೆಚ್ಚಿನ ಆಹಾರ ಸೇವನೆಯಿಂದ ಇದು ಒಂದು ಬೊಜ್ಜು ಬರತಕ್ಕಂಥದ್ದು. ಯಾವುದೇ ಒಂದು ಮನುಷ್ಯನಲ್ಲಿ ಒಂದು 18 ವಯಸ್ಸಾಗಿದ್ದ ಮೇಲೆ ಫ್ಯಾಟ್ ಸೆಲ್ಸ್ ನಂಬರ್ಸ್ ಇರುತ್ತೆ, ಫಿಕ್ಸ್ ಆಗಿರುತ್ತೆ ಅದು. ಅಂದ್ರೆ 40 ವರ್ಷ ಇರ್ಬೋದು ಅಥವಾ 60 ವರ್ಷ ಇರ್ಬೋದು, ಆ ರೀತಿ. ಸೊ ಈ ಫ್ಯಾಟ್ ಸೆಲ್ಸ್ ನಂಬರ್ಸ್ ಇನ್ಕ್ರೀಸ್ ಆಗೋದಿಲ್ಲ, ಈ ಫ್ಯಾಟ್ ಸೆಲ್ ನ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಒಬೆಸಿಟಿ ಕಾರಣ ಆಗುತ್ತೆ. ಅಂದ್ರೆ ಹೆಚ್ಚಿನ ನಾವು ಕ್ಯಾಲೋರೀಸ್ ಏನಾಗುತ್ತೆ ಅಲ್ಲಿ ಹೋಗಿ ಶೇಖರಣೆ ಆಗ್ತಾ ಆಗುತ್ತೆ. ಸೊ ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ವ್ಯಾಯಾಮದ ಮೂಲಕ ಅಥವಾ ಒಂದು ಆಹಾರದಲ್ಲಿ ಹಿತಮಿತವಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನ ಕಂಟ್ರೋಲಿಗೆ ತರಬಹುದು. ಹಾಗಾಗಿ ಅಂದ್ರೆ ಅದು ಕುಗ್ಗುತ್ತೆ, ಅದು ವ್ಯಾಯಾಮದಿಂದ ಮತ್ತೆ ಆಹಾರ ಕಡಿಮೆ ಮಾಡಿದ್ರೆ ಕುಗ್ಗುತ್ತೆ, ನಂಬರ್ಸ್ ಕಡಿಮೆ ಆಗೋದಿಲ್ಲ. ಬಟ್ ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲೈಪೋಸೆಕ್ಷನ್ ಅಂತ ಹೇಳಿ ಮಾಡ್ತೇವೆ. ಲೈಪೋಸೆಕ್ಷನ್ ಅಂತ ಹೇಳಿದ್ರೆ ಫ್ಯಾಟ್ ಸೆಲ್ಸ್ ನ ಪರ್ಮನೆಂಟ್ ಆಗಿ ನಾವು ಬಾಡಿಯಿಂದ ಇದನ್ನ ಇದನ್ನ ಡಿಕ್ರೀಸ್ ಮಾಡ್ಬಿಡ್ತೇವೆ. ತೆಗೆದು ಬಿಡೋದ್ರಿಂದ ಪುನಃ ಅಲ್ಲಿ ಫ್ಯಾಟ್ ಇಲ್ಲದೆ ಇರೋದ್ರಿಂದ ಯಾವುದೇ ಒಂದು ಅಡಿಷನಲ್ ಕ್ಯಾಲೋರೀಸ್ ಏನೇ ಫುಡ್ ತಗೊಂಡ್ರು ಅಲ್ಲಿ ಶೇಖರಣೆ ಆಗೋ ಸಾಧ್ಯತೆ ಇರೋದಿಲ್ಲ. ಸೊ ಅದು ಪರ್ಮನೆಂಟ್ ರಿಸಲ್ಟ್ಸ್ ಇರುತ್ತೆ. ಹಾಗಾಗಿ ಅವರು ಮತ್ತೆ ಆಮೇಲೆ ಇನ್ನೊಂದು ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಸ್ ಅಂದ್ರೆ ಇದು ಹೆರಿಗೆಗಳಾದ ನಂತರ ಅಬ್ಡಾಮಿನಲ್ ವೀಕ್ನೆಸ್ ಸಹ ಇರ್ತದೆ. ಅಂದ್ರೆ ಈ ಕೊಬ್ಬಿನ ಶೇಖರಣೆ ಜೊತೆಯಲ್ಲಿ ಅಬ್ಡಾಮಿನಲ್ ವೀಕ್ನೆಸ್ ಸಹ ಇರ್ತದೆ. ಅವರಿಗೆ ನಾವು ಅಬ್ಡಾಮಿನೋಪ್ಲಾಸ್ಟಿ ಅಂತ ಅಂದ್ರೆ ಫ್ಯಾಟ್ ಅನ್ನು ನಾವು ಸಣ್ಣ ಹೋಲುಗಳ ಮೂಲಕ ತೆಗೆದುಬಿಟ್ಟು ಆಮೇಲೆ ಅದನ್ನ ಅಬ್ಡಾಮಿನ ಟೈಟ್ ಮಾಡ್ತೇವೆ. ಅಂದ್ರೆ ಮೊದಲಿನ ತರ ಅಂದ್ರೆ ಅವ್ರಿಗೆ ಪ್ರೀ ಪ್ರೆಗ್ನೆಂಟ್ ಸ್ಟೇಟಸ್ ಏನಿರುತ್ತೆ ಆ ಒಂದು ಸ್ಥಿತಿಗೆ ತರಲಿಕ್ಕೆ, ಅವ್ರು ಫ್ಲಾಟ್ ಅಬ್ಡೋಮನ್ ಮಾಡ್ಲಿಕ್ಕೆ, ಸೊ ಅದನ್ನ ಒಂದು ಟೈಟನಿಂಗ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದನ್ನ ಅಬ್ಡೋಮಿನೋಪ್ಲಾಸ್ಟಿ ಅಂತ ನಾವು ಹೇಳ್ತೀವಿ ಅದನ್ನ. ಬಟ್ ಇವಾಗ ಎಷ್ಟೋ ಜನಗಳಲ್ಲಿ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳುವಂತ ಒಂದು ವಿಧಾನಕ್ಕೆ ಬಂದಾಗ ಇವಾಗ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡು ಇದನ್ನೆಲ್ಲ ಸರಿಪಡಿಸ್ಕೊಂಡಿರ್ತಾರೆ. ಬಟ್ ಆದ್ರೂ ಸಹ ಅದಾದ್ಮೇಲೆ ಇವಾಗ ನಂತರದ ಒಂದು ತೊಂದರೆಗಳು ಅಂತ ಹೇಳಿ ಅನುಭವಿಸ್ತಿರ್ತಾರೆ. ಅಂತವರಿಗೆ ಇವಾಗ ಸೂಕ್ತವಾಗಿ ಯಾವ ರೀತಿಯಾದಂತಹ ಒಂದು ಸರ್ಜರಿಗಳು ಇರಬಹುದು ಅಥವಾ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿ ಇರಬಹುದು ಡಾಕ್ಟ್ರೆ? ಇದು ಬೆರಿಯಾಟ್ರಿಕ್ ಸರ್ಜರಿ ಏನಕ್ಕೆ ಮಾಡಿಸ್ಕೊಳ್ತಾರೆ ಅಂದ್ರೆ, ಈ ಅತಿ ಹೆಚ್ಚಿನ ತೂಕ ಅಂದ್ರೆ 140 kg ಅಥವಾ 150 kg ಎಲ್ಲ ಇರ್ತಾರೆ. ಸೊ ಅವರಿಗೆ ಅದು ಅತಿ ಹೆಚ್ಚಿನ ತೂಕ ಇದ್ದು ಅವರಿಗೆ ಈಗ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಅನ್ನೋ ಒಂದು ಕಾಯಿಲೆಗಳು ಸಹ ಅದು ಒಂದು ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಬಂದಿರುತ್ತೆ. ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಅಥವಾ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಅಂತ. ಸೊ ಅಂತವರಿಗೆ ಅದು ಸೂಕ್ತ ಚಿಕಿತ್ಸೆ ಆಗಿರುತ್ತೆ ಬೆರಿಯಾಟ್ರಿಕ್ ಸರ್ಜರಿ ಅನ್ನೋದು. ಅದು ಬೆರಿಯಾಟ್ರಿಕ್ ಸರ್ಜರಿ ಆಗಿದ್ಮೇಲೆ ತೂಕ ಕಡಿಮೆ ಆಗುತ್ತೆ, ಅಥವಾ ಸಾಮಾನ್ಯವಾದ ಕೆಲವರು ತೂಕ ತಾವೇ ಅವರು ಒಂದು ವ್ಯಾಯಾಮದ ಮೂಲಕ ಆಹಾರ ಒಂದು ಹಿತಮಿತ ಮೂಲಕ ಸಹ ಕಳ್ಕೊಂಡಿರ್ಬೋದು. ಅವರುಗಳಿಗೆ ಏನಾಗುತ್ತೆ, ಎಲ್ಲಾ ಬಾಡಿಯಲ್ಲಿ ಪಾರ್ಟ್ಸ್ ಗಳೆಲ್ಲ ಒಂದ್ ಸ್ವಲ್ಪ ಸುಕ್ಕಾಗಿ ಒಂಥರ ಜ್ಯೋತಿ ಬಿದ್ದಿರೋ ತರ ಇರ್ತದೆ. ಅದು ಅಬ್ಡಮನ್ ಭಾಗ ಇರ್ಬೋದು ಅಥವಾ ಎದೆ ಭಾಗ ಇರ್ಬೋದು ಅಥವಾ ತೋಳ್ ಭಾಗ ಇರಬಹುದು, ತೊಡೆ ಭಾಗ, ಎಲ್ಲ ಒಂದ್ ಕಡೆ ಜ್ಯೋತಿ ಇರುತ್ತೆ. ಹಾಗೆ ಫ್ಯಾಟ್ಗಳು ಸ್ವಲ್ಪ ಒಂಥರ ಗಂಟು ತರ ಹಾಗೆ ಉಳಿದಿರುತ್ತೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಲೈಪೋಸೆಕ್ಷನ್ ಮೂಲಕ ಆ ಫ್ಯಾಟ್ ಅನ್ನ ಕೊಬ್ಬಿನಾಂಶವನ್ನು ಪೂರ್ತಿ ಕ್ಲಿಯರ್ ಮಾಡಿ, ಸೊ ಅವರಿಗೆ ಒಂದು ಏನು ಯೂತ್ಫುಲ್ ಏನ್ ಅಪಿಯರೆನ್ಸ್ ಇರುತ್ತೆ, ಟೈಟ್ನೆಸ್, ನಾರ್ಮಲ್ ಅಪಿಯರೆನ್ಸ್ ಏನಿರುತ್ತೆ ಅದನ್ನು ನಾವು ಲೈಕ್ ಅಬ್ಡಾಮಿನೋಪ್ಲಾಸ್ಟಿ, ಅಬ್ಡಮನ್ ಪಾರ್ಟ್ ಆಗಿದ್ರೆ ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಥವಾ ತೋಳ್ ಭಾಗ ಇದ್ರೆ ಬ್ರೇಕಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಥವಾ ಒಂದು ತೊಡೆ ಭಾಗ ಇದ್ರೆ ಅದಕ್ಕೆ ನಾವು ಥೈ ಲಿಫ್ಟ್ ಅಥವಾ ಥೈ ಪ್ಲಾಸ್ಟಿ ಅಂತ ಹೇಳ್ತೀವಿ. ಇನ್ನೊಂದು ಇದು ಲೋವರ್ ಬಾಡಿ ಲಿಫ್ಟ್ ಅಂತ, ಅಂದ್ರೆ ಅದರಲ್ಲಿ ಪುಷ್ಟ ಭಾಗ ಒಂದು ಮತ್ತೆ ತೊಡೆ ಭಾಗ ಅಬ್ಡಾಮಿನೋಪ್ಲಾಸ್ಟಿ 3 ಪ್ರೊಸೀಜರ್ ನ ಕಂಬೈನ್ ಮಾಡಿ ಅದನ್ನ ಲೋವರ್ ಬಾಡಿ ಲಿಫ್ಟ್ ಅಂತೀವಿ ಅಥವಾ ಬೆಲ್ಟ್ ಲೈಪೆಕ್ಟಮಿ ಅಂತ ಹೇಳ್ತೀವಿ. ಅಂತ ಪ್ರೊಸೀಜರ್ ಅದನ್ನ ನಾವು ಮಾಡ್ತೇವೆ. ಬಟ್ ಅಂತ ಹೇಳಿದ್ರೆ ಇವಾಗ ಯಾರಿಗೆ ಯಾವ್ದು ಸೂಕ್ತ ಅಂತ ಹೇಳುವಂಥದ್ದು ಅಥವಾ ಎಷ್ಟರ ಮಟ್ಟಿಗೆ ಮಾಡಬಹುದು ಅಂತ ಹೇಳುವಂಥದ್ದು ಅದನ್ನ ಎವ್ಯಾಲ್ಯೂಯೇಷನ್ ಮಾಡಿ ಗೊತ್ತಾಗ್ತದೆ, ಅಥವಾ ಕೆಲವರಿಗೆ ಮಾಡ್ಲಿಕ್ಕೆ ಆಗೋದಲ್ಲ ಅಂತ ಹೇಳುವಂತ ಸ್ಥಿತಿನ ಇರ್ಬೋದು ಡಾಕ್ಟ್ರೆ? ಯಾವುದೇ ಒಂದು ಸರ್ಜರಿ ಮಾಡ್ಬೇಕಾದ್ರೆ ಇವ್ಯಾಲ್ಯೂಯೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಅಂದ್ರೆ ಯಾರಿಗೇ ಆಗ್ಲಿ ಹೆಚ್ಚಿನ ತೂಕ ಕಳೆದು ಅದನ್ನ ಅದು ಸ್ಟೇಬಲ್ ಆಗಿರುತ್ತೆ, ಅದೇ ತೂಕದಲ್ಲಿ ಇರ್ತಾರೆ, ಜಾಸ್ತಿ ತೂಕ ಮತ್ತೆ ಇಳಿತಾ ಇರಲ್ಲ, ಅಂತವರಿಗೆ ಇದು ಸೂಕ್ತ
ಚಿಕಿತ್ಸೆ ಅಂತ ಹೇಳ್ಬೋದು ನಾವು. ಓಕೆ, ಬಟ್ ಡಾಕ್ಟರ್ ಇವಾಗ ಅನೇಕ ಜನಗಳಲ್ಲಿ ಇವಾಗ ಹೆಚ್ಚಿನ ಕೊಬ್ಬು ಅಂತ ಹೇಳುವಂಥದ್ದು ಒಂದು ತೊಂದರೆ ಆದ್ರೆ, ಇನ್ನು ಕೆಲವರಲ್ಲಿ ಇವಾಗ ಕೊಬ್ಬು ಇಲ್ಲದೆ ಇರುವಂತದ್ದಾಗ್ಲಿ ಅಥವಾ ಬಹಳಷ್ಟು ಸಣ್ಣಗಿರುವಂತದ್ದಾಗ್ಲಿ, ದೇಹದ ಕೆಲವೊಂದು ಭಾಗಗಳು ಬಹಳಷ್ಟು ಸಣ್ಣಗಿರುವಂತದ್ದು ಇರ್ತದೆ. ಇವಾಗ ಇಂಥವರಿಗೆ ಇವಾಗ ಸೂಕ್ತವಾಗಿ ಯಾವ ರೀತಿಯಾದಂತಹ ಚಿಕಿತ್ಸೆ ನೀಡಬಹುದು ಡಾಕ್ಟರ್? ಈಗ ನಾವು ಕೊಬ್ಬನ್ನು ನಾವು ಹೇಗೆ ತೆಗಿತೀವೋ, ಕೊಬ್ಬನ್ನು ಹಾಕ್ಲಿಕ್ಕೆ ಅದಕ್ಕೆ ನಾವು ಕೆಲವರಿಗೆ ಡಿಫಿಷಿಯನ್ಸಿ ಇದ್ದೇ ಇರುತ್ತೆ ಕೆಲವು ಭಾಗಗಳಲ್ಲಿ. ಇದು ಹುಟ್ಟಿನ ಕಾರಣದಿಂದಾಗಿರಬಹುದು, ಅಥವಾ ಮುಖದಲ್ಲಿ ಯಾವುದೇ ಒಂದು ಭಾಗ ಸರಿಯಾದ ಬೆಳವಣಿಗೆ ಇಲ್ದಿರಬಹುದು, ಮುಖದಲ್ಲಿ ಇರಬಹುದು, ಅಥವಾ ಆಕ್ಸಿಡೆಂಟ್ ಆಗಿ ಅದು ಯಾವುದೋ ಒಂದು ಗುಳಿ ಬಿದ್ದು ಅದು ಆ ಜಾಗದಲ್ಲಿ ಒಳಗಡೆ ಅದು ಡಿಪ್ರೆಷನ್ಸ್ ಅಂತ ಇರಬಹುದು. ಅದಕ್ಕೆ ನಾವು ಕಾಂಟೂರ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅದು ಬರ್ತಿಂದ ಹುಟ್ಟಿದಾಗಿಂದ ಇರಬಹುದು, ಅಥವಾ ಅವರಿಗೆ ಒಂದು ಆಕ್ಸಿಡೆಂಟ್ ಅಥವಾ ಯಾವುದೇ ಒಂದು ಟ್ರಾಮಾದಲ್ಲಿ ಈ ತರ ಆಗಿರಬಹುದು. ಸೊ ಅವರಿಗೆ ಅಲ್ಲಿ ಏನಾಗುತ್ತೆ, ಕೊಬ್ಬಿನ ಅಂಶ ಲಾಸ್ ಆಗಿರುತ್ತೆ, ಕೊಬ್ಬಿನ ಅಂಶ ಇರಲ್ಲ, ಅಂದ್ರೆ ಸಾಫ್ಟ್ ಟಿಶ್ಯೂಸ್ ಲಾಸ್ ಆಗಿರುತ್ತೆ. ಸೊ ಅಂತವರಿಗೆ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅಥವಾ ಫ್ಯಾಟ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ನಾವು ಮಾಡ್ತೇವೆ. ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅನ್ನ ಈ ಇದು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಒಂದಿರುತ್ತೆ ಬಾಡಿಲಿ. ಸೊ ಅದು ತೊಡೆಯಲ್ಲಿ ಅಥವಾ ಮೀಡಿಯಲ್ ಸೈಡ್ ಆಫ್ ದ ಥೈ ಅಂತ ಹೇಳ್ತೀವಿ, ಮತ್ತೆ ಲೋವರ್ ಅಬ್ಡಮನ್ ಆ ಒಂದು ಭಾಗದಲ್ಲಿ ಒಂದು ಸಣ್ಣ ಹೋಲ್ ಮಾಡಿ 2 mm ಹೋಲ್ ಮೂಲಕ ಆ ಒಂದು ಕೊಬ್ಬಿನ ಅಂಶವನ್ನು ನಾವು ತೆಗೆದು ಅದನ್ನ ಫಿಲ್ಟರ್ ಮಾಡಿ ಅದನ್ನ ಕಾನ್ಸಂಟ್ರೇಟ್ ಮಾಡ್ತೇವೆ. ಆ ಕಾನ್ಸಂಟ್ರೇಟೆಡ್ ಫ್ಯಾಟ್ ಅನ್ನ ನಾವು ಯಾವ ಒಂದು ಕಾಂಟೂರ್ ಡಿಫೆಕ್ಟ್ಸ್ ಇರುತ್ತಲ್ಲ, ಅದು ಮುಖದ ಭಾಗದಲ್ಲಿ ಇರಬಹುದು ಅಥವಾ ಇನ್ನಿತರ ಭಾಗಗಳಲ್ಲಿ ಇರಬಹುದು. ಇದಕ್ಕೆ ಪಿಂಪಲ್ಸ್ ಸ್ಕಾರ್ಸ್ ಆಗಿ ಆ ಒಂದು ಮುಖದ ಒಂದು ವಿಕಾರತೆ ಇರಬಹುದು, ಅಥವಾ ಸ್ಕಾರ್ಸ್ ಇರಬಹುದು. ಸೊ ಡಿಪ್ರೆಸ್ಡ್ ಸ್ಕಾರ್ಸ್ ಅಂತೀವಿ, ಅಥವಾ ಕಾಂಟೂರ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ ಆಫ್ ದ ಫೇಸ್. ಆಮೇಲೆ ಕೆಲವರು ಸಂಕನ್ ಐಸ್ ಅಂತ ಹೇಳ್ತೀವಿ, ಸೊ ಅಥವಾ ಡಾರ್ಕ್ ಸರ್ಕಲ್ಸ್. ಆಮೇಲೆ ಮುಖದ ಒಂದು ಬಣ್ಣವನ್ನು ಸ್ವಲ್ಪ ಹೆಚ್ಚಿನದಾಗಿ ಅದನ್ನ ಗ್ಲೋನೆಸ್ ಇಂಪ್ರೂವ್ಮೆಂಟ್ ಫೇರ್ನೆಸ್ ಬೇಕು ಅಂತ ಹೇಳಿದ್ರೆ ಅಂತವರಿಗೆ ಇದನ್ನ ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಮಾಡ್ತೇವೆ. ಇದು ಒಂದು ಸ್ಟೆಮ್ ಸೆಲ್. ಇದು ಸ್ಟೆಮ್ ಸೆಲ್ ಅಂದ್ರೆ ನಾವು ಯಾವ್ದೇ ಒಂದು ಭಾಗದಲ್ಲಿ ಇಂಜೆಕ್ಟ್ ಮಾಡಿದಾಗ ಆ ಭಾಗದಲ್ಲಿ ಅದು ತನ್ನ ಒಂದು ಕಾರ್ಯವನ್ನು ಮಾಡ್ತಾ ಇರ್ತದೆ. ಅಂದ್ರೆ ಇಟ್ ರೆಜುವಿನೇಟ್ಸ್ ಅಂಡ್ ರಿಮಾಡೆಲ್ಸ್ ದ ಏರಿಯಾ ಅಂತ ಹೇಳ್ತೀವಿ ಅದನ್ನ. ಸೊ ಆ ಏರಿಯಾನ ಇಂಪ್ರೂವ್ ಮಾಡಿ ಆ ಸ್ಕಾರ್ ಭಾಗನ ಕಡಿಮೆ ಮಾಡಿ ಮತ್ತೆ ಸ್ಮೂತ್ನೆಸ್ ಅನ್ನೋದನ್ನ ಕೊಡುತ್ತದೆ. ಓಕೆ, ಬಟ್ ಇದು ಪರ್ಮನೆಂಟ್ ಆಗಿ ಇರ್ತದೆ ಡಾಕ್ಟರ್, ಅಥವಾ ಅದು ಎಷ್ಟು ದಿನಗಳ ತನಕ ಇರಬಹುದು? ಇಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್. ಇದು ಪರ್ಮನೆಂಟ್ ಸೊಲ್ಯೂಷನ್. ಇದು ನಾವು ಹಾಕಿರ್ತಕ್ಕಂಥದ್ದು ರೆಸಿಸ್ಟೆಂಟ್ ಫ್ಯಾಟ್, ಹಾಗಾಗಿ ಅದು ಪರ್ಮನೆಂಟ್ ಆಗಿ ಉಳಿದಿರುತ್ತದು. ಓಕೆ, ಬಟ್ ಇದ್ರೊಳಗೆ ಇವಾಗ ತೊಂದರೆಗಳು ಇವಾಗ ಬೆಳೆಯುವಂತವರಲ್ಲಿ ಇದ್ದಾಗ ಇದಕ್ಕೆ ಏನಾದ್ರು ಹಾಕಿದ್ರೆ, ಅಥವಾ ಯಾವ ಹಂತದಲ್ಲಿ ಯಾವ ವಯಸ್ಸಿನಲ್ಲಿ ಹಾಕಬೇಕು ಅಂತ ಏನಾದ್ರು ನಿಗದಿಪಡಿಸುವಂತದ್ದು ಏನಾದ್ರು ಇರ್ತದೆ ಡಾಕ್ಟರ್? ಇಲ್ಲ, ಆ ರೀತಿ ಅಂತದ್ದು ಇರುವುದಿಲ್ಲ, ವಯಸ್ಸಿನ ಮಿತಿಯನ್ನು ಇರುವುದಿಲ್ಲ ಇದಕ್ಕೆ. ಸೊ ಯಾರಿಗೆ ಆಗ್ಲಿ ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದವ್ರಿಗೆ ಅದು ರೆಸಿಸ್ಟೆಂಟ್ ಫ್ಯಾಟ್ ಅನ್ನ ನಾವು ಹಾಕಿದಾಗ ಅದು ಲೈಫ್ ಟೈಮ್ ಇರುತ್ತದೆ. ಓಕೆ ಡಾಕ್ಟರ್, ಒಂದು ಕರೆ ಇದೆ, ಕರೆ ತಗೋಣ. ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ, ಹೇಳಿ. ಸರ್, ಅದೇ ನಮ್ಗೆ ಸಿಂಪಲ್ ಆಗಿ ಅದು ಹಳ್ಳದ ಮಾಡ್ಕೊಂಡಿದೆ ಸರ್. ಅದು ಏನಾದ್ರು ಡರ್ಮಾಬ್ರೇಸಿಂಗ್ ಮಾಡಿ ಏನಾದ್ರು ಮಾಡ್ಬೋದಾ ಸರ್? ಇಲ್ಲ, ನೀವು ಕೇಳಿದ ಪ್ರಕಾರ ಏನಂದ್ರೆ ಒನ್ ಆಫ್ ದ ಟ್ರೀಟ್ಮೆಂಟ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಅದು ಡರ್ಮಾ ರೋಲರು, ಡರ್ಮಾ ಅಬ್ರೇಷನ್ ಅಥವಾ ಕ್ರೀಮ್ಸ್ ಇವೆಲ್ಲ ಏನಾಗಿದೆ, ಅದರಲ್ಲಿ ರಿಸಲ್ಟ್ಸ್ಗಳು ಅಂದ್ರೆ ಲಿಮಿಟೇಷನ್ಸ್ ಇರುತ್ತೆ. ಅಷ್ಟಾಗಿ ಒಳ್ಳೆ ರಿಸಲ್ಟ್ಸ್ ಸಿಗಲ್ಲ ನಿಮಗೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಕಾರಿಂಗ್ ಆದಾಗ ಅಟ್ರೋಫಿ ಅಂತೀವಿ, ಅಲ್ಲಿ ಫ್ಯಾಟ್ ಅದು ಇನ್ಫ್ಲಮೇಷನ್ ಆಗಿ ಅಟ್ರೋಫಿ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಅದು ಗುಳಿ ಬಿದ್ದಿರುತ್ತೆ ಅಲ್ಲಿ. ಸೊ ಅದು ಸ್ಕಾರ್ ಆಗಿರುತ್ತೆ, ಗುಳಿ ಬಿದ್ದಿರುತ್ತೆ. ಸೊ ಅಲ್ಲಿ ಫ್ಯಾಟ್ ಲಾಸ್ ಆಗಿರುತ್ತೆ ನಿಮಗೆ. ಸೊ ಅದನ್ನ ರೀಪ್ಲೇಸ್ ಮಾಡಿದಾಗ ನಿಮ್ಮ ಗುಳಿ ಅದು ನಾರ್ಮಲ್ ಆಗಿ ಕನ್ವರ್ಟ್ ಆಗುತ್ತೆ ಸರ್ಫೇಸಿಗೆ. ಮತ್ತೆ ಸ್ಕಾರ್ ಇರುತ್ತಲ್ಲ, ಈ ಫ್ಯಾಟ್ ಗ್ರಾಫ್ಟಿಂಗ್ ಇಂದ ಅದು ನಾರ್ಮಲ್ ಆಗಿ ಚೇಂಜ್ ಆಗುತ್ತೆ ಅದು. ಸೊ ಫ್ಯಾಟ್ ಗ್ರಾಫ್ಟಿಂಗ್ ಸೂಕ್ತ ನಿಮಗೆ ಅದನ್ನ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಮಹಿಳೆಯರಲ್ಲಿ ಅಂತ ಹೇಳಬೇಕಾದಾಗ ಅವರಿಗೆ ಅನೇಕ ರೀತಿಯಾದಂಥ ಒಂದು ಕಾನ್ಷಿಯಸ್ನೆಸ್ ಇರ್ತದೆ. ಕೆಲವರಿಗೆ ಇವಾಗ ಅವರ ಒಂದು ಸ್ತನಗಳ ಒಂದು ಸೈಜಿನ ಆಧಾರದ ಮೇಲೆ ಇವಾಗ ಅನೇಕ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಕಾನ್ಷಿಯಸ್ನೆಸ್ ಆಗಿರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿರಬಹುದು, ಅಥವಾ ಇನ್ನು ಅನೇಕ ರೀತಿಯಿಂದ ಕಾನ್ಫಿಡೆನ್ಸ್ ಅಲ್ಲಿ ಕಮ್ಮಿ ಆಗಿರ್ಬೋದು, ಈ ತರದೆಲ್ಲ ತೊಂದರೆಗಳು ಅಂತ ಹೇಳುವಂಥದ್ದು. ಇಂಥವ್ರಿಗೆ ಇವಾಗ ಒಂದು ಜಾಸ್ತಿ ಆಗೋದನ್ನ ಅಥವಾ ಕಮ್ಮಿ ಮಾಡೋದನ್ನ ಈ ತರ ಅನೇಕ ರೀತಿಯಾದಂಥದ್ದು ಸಾಮಾನ್ಯವಾಗಿ ಕೇಳಿರ್ತಾರೆ, ಬೇರೆ ಬೇರೆಯವ್ರ ಬಗ್ಗೆ ಓದಿರುವಂತದ್ದು ಇರ್ತದೆ. ಬಟ್ ತಮಗೆ ಹೇಗೆ ಅಪ್ಲಿಕೇಬಲ್ ಅಂತ ಹೇಳುವಂಥದ್ದು, ಅದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಹೇಳುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರ್ತದೆ. ಇದಕ್ಕೆ ಇವಾಗ ಪಾಸಿಬಿಲಿಟೀಸ್ ಅಂತ ಹೇಳಿದ್ದಾಗ ಅದನ್ನ ಯಾವ ರೀತಿನ ಅರ್ಥ ಮಾಡ್ಕೋಬಹುದು ಡಾಕ್ಟ್ರೆ? ಇದು ಸ್ತನಗಳಂತ ಹೇಳೋದು ಮಹಿಳೆಯರಿಗೆ ಒಂದು ಇಂಪಾರ್ಟೆಂಟ್ ಆರ್ಗನ್ ಇರೋದ್ರಿಂದ, ಸೊ ಅದನ್ನ ಯಾರಿಗೇ ಆಗ್ಲಿ ಅದನ್ನ ಒಂದು ನಾರ್ಮಲ್ ಆಗಿ ಅವ್ರಿಗೆ ಕಾಣಿಸ್ಬೇಕು ಅನ್ನೋದು ಇರ್ತದೆ. ಅದು ಬೈ ಬರ್ತ್ ಆಗ್ಲಿ ಅಥವಾ ಅವ್ರಿಗೆ ಹುಟ್ಟದಾಗಿಂದ ಒಂದು ಸೈಜ್ ಅವ್ರಿಗೆ ಚಿಕ್ಕದು ಅಂತ ಅನಿಸಿದ್ರೆ, ಅಥವಾ
ಅವರಿಗೆ ಒಂದು ಚಿಕ್ಕದಂತ ಅನಿಸಿದಾಗ ಅವರಿಗೆ ಅದನ್ನ ಇನ್ಕ್ರೀಸ್ ಮಾಡಬಹುದು, ಅದನ್ನ ನಾರ್ಮಲ್ ಶೇಪಿಗೆ ಅಥವಾ ನಾರ್ಮಲ್ ಸೈಜ್ಗೆ ನಾವು ಮಾಡಬಹುದು. ನಾವು ಅದನ್ನ ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂತ ನಾವು ಹಾಕ್ತೇವೆ. ಅದು ಏನಾಗುತ್ತೆ, ಅದು ನಾವು ಇತ್ತೀಚಿನ ಕೆಲವು ಇನ್ನು ಹಾಗೆ ಅಂದ್ರೆ ಸರಿಯಾದ ಅದ್ರ ಬಗ್ಗೆ ನಂಬಿಕೆಗಳು ಇನ್ನು ಕ್ರಿಯೇಟ್ ಆಗಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಆ ರೀತಿಯ ಒಂದು ಪೇಪರ್ಗಳಲ್ಲಾಗ್ಲಿ ಒಂದು ಸುದ್ದಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಯಾವುದೋ ಒಂದು ಒಳ್ಳೆ ಇಂಪ್ಲಾಂಟ್ ಅನ್ನು ಯೂಸ್ ಮಾಡದಲೆ ಆ ಪ್ರಾಬ್ಲಮ್ ಆಗಿರತಕ್ಕಂಥದ್ದು ಬಂದಿರೋದ್ರಿಂದ ಅವರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಇದು ಸೇಫ್ ಆಗಿರುತ್ತಾ ಅಂತ ಹೇಳಿ. ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಇರಬಹುದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇರಬಹುದು. ಇದು ಬ್ರೆಸ್ಟ್ ಇಂಪ್ಲಾಂಟ್ಸ್ ಅನ್ನೋದು ಸೇಫ್ ಸರ್ಜರಿ. ಸೊ ಅದನ್ನ ಅವರಿಗೆ ರಿಕ್ವೈರ್ಡ್ ಏನ್ ಸೈಜು ವಾಲ್ಯೂಮ್ ಇರುತ್ತೆ ಅದನ್ನ ಯಾವುದೇ ವಯಸ್ಸಿನಲ್ಲಿ ಇರಬಹುದು, 20 ವಯಸ್ಸಿನಲ್ಲಿ, 30 ಅಥವಾ 40 ಅಥವಾ 50, ಅದರ ವಯಸ್ಸಿನ ಲಿಮಿಟೇಷನ್ಸ್ ಅಂತ ಏನಿರೋದಿಲ್ಲ. ಅವರು ಯಾರೇ ಒಬ್ರು ಅದನ್ನ ಬೇಕು ಅನಿಸಿದವರಿಗೆ ಡೆಫಿನೆಟ್ಲಿ ಅದನ್ನ ಆ ಒಂದು ಪ್ರಯೋಜನವನ್ನು ಕೊಡಬಹುದು ಬ್ರೆಸ್ಟ್ ಇಂಪ್ಲಾಂಟ್ಸ್ ಮೂಲಕ. ಸಮ್ ಟೈಮ್ಸ್ ನಾವೇನ್ ಮಾಡ್ತೀವಿ, ಫ್ಯಾಟ್ ಗ್ರಾಫ್ಟಿಂಗ್ ಸಹ ಮಾಡ್ತೇವೆ. ಅಂದ್ರೆ ಫ್ಯಾಟ್ ಅನ್ನು ಹಾಕ್ತಕ್ಕಂಥದ್ದು, ಅವನ್ನ ಅವಾಗಲೇ ಹೇಳಿದಾಗೆ ಅಂದ್ರೆ ಮೀಡಿಯಲ್ ಥೈಸ್ ಅಥವಾ ಲೋವರ್ ಅಬ್ಡಮನ್ ಫ್ಯಾಟ್ ತೆಗೆದು ಅವರಿಗೆ ಅದನ್ನ ಫ್ಯಾಟ್ ಅನ್ನು ಹಾಕೋದ್ರಿಂದ ಸಹ ಅದು ನ್ಯಾಚುರಲ್ ಆಗಿ ಒಂದು ಸೈಜ್ ಅನ್ನ ಇನ್ಕ್ರೀಸ್ ಆಗಿರುತ್ತೆ. ಇದು ಎಸ್ಪೆಷಲಿ ಒಂದು ಈಗ ಪ್ರಶ್ನೆ ಕಾಡ್ತಕ್ಕಂಥದ್ದು ಈ ಮಹಿಳೆಯರಿಗೆ ಅದು ಪ್ರೆಗ್ನೆನ್ಸಿ ಆಗಿದ ಮೇಲೆ ಒಂದು ಸ್ತನಗಳ ಗಾತ್ರ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಸರ್ವೇ ಸಾಮಾನ್ಯವಾದ ಒಂದು ಪ್ರಾಬ್ಲಮ್ ಅದು. ಈಗ ಬ್ರೆಸ್ಟ್ ರಿಡಕ್ಷನ್ ಅಂತ ಒಂದು ತಗೊಂಡ್ರೆ ಅದು ಸಹ ಒಂದು ಮೊದಲಿಂದ ಒಂದು ಬ್ರೆಸ್ಟ್ ಸೈಜ್ ಕೆಲವರಿಗೆ ದೊಡ್ಡದಿರಬಹುದು, ಅಥವಾ ಈ ಒಂದು ಪ್ರೆಗ್ನೆನ್ಸಿ ಆಗಿದ್ಮೇಲೆ ಸಹ ಅದು ಒಂದು ಇನ್ನೂ ಸೈಜ್ ಜಾಸ್ತಿ ಆಗಿರಬಹುದು. ಅದರಿಂದ ಫಿಸಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಫಿಸಿಕಲ್ ಅಂತ ಹೇಳಿದ್ರೆ ಅದು ಒಂದು ಭಾರ, ಮತ್ತೆ ಕುತ್ತಿಗೆ ನೋವು, ಬೆನ್ನು ನೋವು, ಆ ರೀತಿ ಕೆಲವು ಫಿಸಿಕಲ್ ತೊಂದರೆಗಳು. ಮತ್ತೆ ಮೆಂಟಲ್ ಡಿಪ್ರೆಷನ್ ಕೂಡ, ಅಂದ್ರೆ ಅವರು ಒಂದು ಒಳ್ಳೆ ಸೂಕ್ತವಾದ ಒಂದು ಬಟ್ಟೆಗಳನ್ನ ಹಾಕೊಳ್ಳಿಕ್ಕೆ ಅವರಿಗೆ ತೊಂದರೆಗಳಿರುತ್ತೆ. ಸೊ ಅಂತವರಿಗೆ ಈ ಸರ್ಜರಿ ಮೂಲಕ ಪರ್ಮನೆಂಟ್ ಆಗಿ ಅವರಿಗೆ ಯಾವುದೇ ಒಂದು ಬ್ರೆಸ್ಟ್ ಫೀಡಿಂಗ್ ತೊಂದರೆ ಇಲ್ಲದೆ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ದಲೇನೆ ಅವರಿಗೆ ಅದು ಒಂದು ಸ್ತನದ ಗಾತ್ರವನ್ನು ನಾರ್ಮಲ್ ಆಗಿ ಮಾಡಿಕೊಡಬಹುದು. ಅದೇ ರೀತಿ ಕೆಲವರಿಗೆ ಏನಾಗುತ್ತೆ, ಈ ಸ್ತನಗಳು ಸಹ ಒಂದು ಜೋತು ಬಿದ್ದಿರ್ತಕ್ಕಂಥ, ಅದಕ್ಕೆ ನಾವು ಮ್ಯಾಸ್ಟೋ ಅಥವಾ ಬ್ರೆಸ್ಟ್ ಲಿಫ್ಟ್ ಅಂತ ಹೇಳ್ತೀವಿ, ಮ್ಯಾಸ್ಟೋಪೆಕ್ಸಿ ಅಂತೀವಿ, ಅಂತಹ ಸರ್ಜರಿ ಕೂಡ ಮಾಡ್ತೇವೆ. ಕೆಲವು ಮಹಿಳೆಯರಿಗೆ ಈಗ ಸ್ತನಗಳನ್ನು ಕ್ಯಾನ್ಸರ್ ಒಂದು ಕಾರಣದಿಂದ ಆ ಒಂದು ಸ್ತನವನ್ನೇ ಅವರು ತೆಗಿಲೇಬೇಕಾದ ಸಂದರ್ಭ ಬಂದಾಗ ಅದನ್ನ ಪುನರ್ನಿರ್ಮಾಣ ಅಂತ ಹೇಳಿದ್ರೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅದು ಇಂಪ್ಲಾಂಟ್ ಮೂಲಕ ಇರಬಹುದು ಅಥವಾ ಒಂದು ಫ್ಲಾಪ್ ಸರ್ಜರೀಸ್ ಅಂತ ಇರುತ್ತೆ, ಹೊಟ್ಟೆ ಭಾಗದಿಂದ ಅಥವಾ ಬೆನ್ನು ಭಾಗದಿಂದ ಫ್ಲಾಪ್ಸ್ ಅನ್ನು ತೆಗೆದು ಅವರಿಗೆ ಒಂದು ನಾರ್ಮಲ್ ಬ್ರೆಸ್ಟ್ ಅಟ್ಲೀಸ್ಟ್ ಕಾಣೋ ತರ ಒಂದು ಏನಿದೆ ನಾರ್ಮಲ್ ವಾಲ್ಯೂಮ್ ಅದನ್ನ ನಾವು ಮಾಡಿಕೊಡಬಹುದು. ಬಟ್ ಅದೇ ರೀತಿಯಲ್ಲಿ ಡಾಕ್ಟರ್, ಇವಾಗ ಮೂಗಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಅನೇಕ ಜನಗಳಿಗೆ ತೊಂದರೆಗಳು ಅಂತ ಹೇಳಿ ಇರ್ತದೆ. ಕೆಲವರಿಗೆ ಮೂಗು ದೊಡ್ಡದಿರ್ಬೋದು, ಕಮ್ಮಿಗಿರ್ಬೋದು, ಸೊಟ್ಟಕ್ಕಿರ್ಬೋದು, ಈ ತರದ್ದೆಲ್ಲ ಅನೇಕ ರೀತಿಯಾದಂತಹ ಅವರಿಗೆ ಕನ್ಸರ್ನ್ಸ್ ಇರ್ತದೆ. ಇದಕ್ಕೆ ಇವಾಗ ಎಷ್ಟು ಮಟ್ಟಿಗೆ ಇವಾಗ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯತೆಗಳು ಇರ್ತದೆ? ಕೆಲವೊಂದು ಬಾರಿ ಇವಾಗ ಮಾಡಿರುವಂತ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರ್ಪೇರ್ ಆಗಿದೆ ಅಂತ ಹೇಳಿದ್ರು ಅದು ಒಂದು ರೀತಿಯಾದಂತಹ ಭಯನೇ ಇರ್ತದೆ ಅವರಿಗೆ. ಇಂಥವರಿಗೆ ಇವಾಗ ಸೂಕ್ತವಾಗಿ ಏನಂತ ಹೇಳ್ಬೋದು ಡಾಕ್ಟ್ರೆ? ಇದು ಮೂಗಿನ ಒಂದು ಆಕಾರದಲ್ಲಿ ವ್ಯತ್ಯಾಸಗಳು, ಇದು ಹುಟ್ಟಿನದಾಗಿ ಇರಬಹುದು, ಆ ಮುಖಕ್ಕೆ ಅವರಿಗೆ ಅದು ಸೂಟ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನ್ಸಿರಬಹುದು, ಅಥವಾ ಅದು ನಿಜವಾಗ್ಲೂ ಅದು ಒಂದು ಪ್ರಾಬ್ಲಮ್ ಇರಬಹುದು. ಅಂದ್ರೆ ಉದ್ದನೆ ಮೂಗು, ಚಿಕ್ಕ ಮೂಗು, ಅಥವಾ ಅಗಲವಾದ ಮೂಗು, ದಪ್ಪನೆಯ ಮೂಗು, ಈ ಅಂಕುಡೊಂಕಾದ ಮೂಗುಗಳು, ಈ ತರ ವಿಕಾರತೆಗಳು, ನ್ಯೂನತೆಗಳು ಇರುತ್ತವೆ ಸರ್ವೇ ಸಾಮಾನ್ಯ. ಅಥವಾ ಕೆಲವು ಟೈಮ್ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಆಗ್ಬಿಟ್ಟು ಈ ಒಂದು ಆಕ್ಸಿಡೆಂಟ್ ಅಲ್ಲೂ ಸಹ ಅಥವಾ ಒಂದು ಟ್ರಾಮಾ ಅಥವಾ ಯಾವುದೇ ಒಂದು ಪೆಟ್ಟಿನಿಂದ ಆ ಒಂದು ಅಂಕುಡೊಂಕ ಆಗಿರ್ತಕ್ಕಂಥದ್ದು ಇದಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೂ ಒಂದು ನಾರ್ಮಲ್ ಶೇಪ್ ಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಅದನ್ನ ನಾವು ನೋಸ್ ರೀಶೇಪಿಂಗ್ ಅಥವಾ ರೈನೋಪ್ಲಾಸ್ಟಿ ಅನ್ನೋ ಸರ್ಜರಿ ಮೂಲಕ ಆ ಒಂದು ವಿಕಾರತೆಗಳನ್ನು ಜೊತೆಯಲ್ಲಿ ಯಾವುದೇ ಒಂದು ಉಸಿರಾಟ ತೊಂದರೆ ಇದ್ರು ಸಹ ಅದೇ ಟೈಮಲ್ಲಿ ನಾವು ಕರೆಕ್ಟ್ ಮಾಡ್ತೇವೆ. ಅದಕ್ಕೆ ಸೆಪ್ಟೋರೈನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಆ ಒಂದು ಮೂಗಿನ ಸರ್ಜರಿ ಕರೆಕ್ಷನ್ಸ್ ಅನ್ನ ನಾವು ಅನಸ್ತೇಶಿಯಾದಲ್ಲಿ ನಾವು ಮಾಡ್ತಕ್ಕಂಥದ್ದು. ಕೆಲವು ಟೈಮ್ ಅದನ್ನ ಯಾವುದೇ ಒಂದು ಅಡಿಷನಲ್ ಒಂದು ಮೂಳೆ ಅಥವಾ ಅದರದ ಕಾರ್ಟ್ಲೇಜ್ ಬೇಕು ಅಂತ ಹೇಳಿದ್ರೆ ಎದೆ ಭಾಗದಲ್ಲಿ ರಿಬ್ಸ್ ಇಂದ ನಾವು ತಗೊಳ್ತೀವಿ. ಕೆಲವು ಟೈಮ್ ಕಿವಿಯಲ್ಲಿ ಇರ್ತಕ್ಕಂಥ ಕಾರ್ಟ್ಲೇಜ್ ಅನ್ನು ನಾವು ಉಪಯೋಗಿಸ್ತೇವೆ. ಸೊ ಅವರಿಗೆ ಯಾವುದೇ ಒಂದು ವಿಧಾನದಲ್ಲಿ ಒಂದು ಡೆಫಿನೆಟ್ಲಿ ಒಂದು ಉತ್ತಮ ಪಡಿಸೋದು ಅಥವಾ ಒಂದು ಸೂಕ್ತವಾಗಿ ಅವರಿಗೆ ಮುಖಕ್ಕೆ ಸರಿ ಹೊಂದುವಂತ ಮೂಗನ್ನು ನಾವು ಡೆಫಿನೆಟ್ಲಿ ಮಾಡಿಕೊಡಬಹುದು. ಬಟ್ ಇದುವೇ ಒಂದು ಪರ್ಮನೆಂಟ್ ಆಗಿ ಇರ್ತದ ಡಾಕ್ಟ್ರೆ, ಅಥವಾ ಕೆಲವೊಂದು ಬಾರಿ ಇವಾಗ ವಯಸ್ಸಿನ ಆಧಾರದ ಮೇಲೆ ಏನಾದ್ರೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗುವಂತದ್ದು ಇರ್ತದೆ? ಇಲ್ಲ, ಇದು ಸಹ ಪರ್ಮನೆಂಟ್. ಎಲ್ಲ ಪರ್ಮನೆಂಟ್ ಸೊಲ್ಯೂಷನ್ಸ್ ಇರ್ತದೆ. ಯಾವ್ದೇ ಅವರು ಕೆಲವರು ಅದೊಂದು ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ಸರ್ಜರಿ ಆಗಿದ್ಮೇಲೆ ಇದು ಸ್ಟ್ರೆಂತ್ ಹಾಗೆ ಉಳಿಯುತ್ತಾ, ಅಥವಾ ಏನಾದ್ರು ಮತ್ತೆ ನಾವು ಪೆಟ್ಟು ಬಿದ್ರೆ ಅಥವಾ ನಾವು ಸ್ನಾನ ಮಾಡ್ಲಿಕ್ಕೆ ಏನಾದ್ರು ಸ್ವಲ್ಪ
ಹಾಗಾಗಿ ತಗಲಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗತ್ತಂತ. ಇಲ್ಲ, ಆ ರೀತಿ ಇರಲ್ಲ. ಒಂದ್ಸರಿ ಅದು ಸ್ಟೇಬಲ್ ಆಗಿದ್ಮೇಲೆ ನಾರ್ಮಲ್ ಮೂಗ್ ತರಾನೇ ಇರುತ್ತೆ. ಅಂದ್ರೆ ಅಷ್ಟೇ ಸ್ಟ್ರೆಂತ್ ಮತ್ತೆ ನಾರ್ಮಲ್, ಮತ್ತೆ ಏನು ವ್ಯತ್ಯಾಸಗಳು ಮತ್ತೆ ಆಗೋದಿಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಕರೆ ಇದೆ, ಕರೆ ತಗೋಣ. ಹಲೋ ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ, ಹೇಳಿ ಸರ್. ನಮ್ಮ ಏಜ್ ಇದು ಹೆರಿಡಿಟಿ ಏನು ಆಗಿಲ್ಲ ಸರ್. ಇದು ಆಕ್ಚುಲಿ ನಮ್ಮೆಲ್ಲ ಫಾದರ್ಸ್ ಎಲ್ಲ ಚೆನ್ನಾಗಿದೆ ಸರ್. ಆಯ್ತು. ಹಾ ಹಾ. ನಮ್ದು ಇದೇ ತರ ಮಿಸ್ಗೈಡ್ ನಿಂದ ಆಗಿದೆ ಸರ್ ಈ ಟೈಪ್. ಓಕೆ, ನಿಮ್ದು ವಯಸ್ಸು? ಮತ್ತೆ ಇದಕ್ಕೆ ಏನಾದ್ರು ಪರಿಹಾರ ಸರ್? ಅಲ್ಲ, ಈಗ ಯಾರಿಗೆ ಆದ್ರೂ ಒಂದು ಎಕ್ಸಾಮಿನೇಷನ್ ಮೂಲಕ ನಾವು ಅದನ್ನ ಯಾವ ತೊಂದರೆ ಅಲ್ಲ, ನಾವು ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಹೆರಿಡಿಟರಿ ತೊಂದರೆ ಇರುತ್ತೆ. ಅದು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ತಂದೆಯವರಿಗೆ ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ರಿಲೇಷನ್ಸ್ ಅಲ್ಲಿ, ಅಂದ್ರೆ ಅವರು ನಿಮ್ಮ ತಂದೆಯವರ ತಂದೆ ಅಥವಾ ನಿಮ್ಮ ತಾಯಿಯವರ ತಂದೆ ಅಥವಾ ಯಾವ್ದೋ ಒಂದು ಕಡೆಯಿಂದ ಒಂದು ಹೆರಿಡಿಟರಿ ಅನ್ನೋದು ಫ್ಯಾಕ್ಟರ್ ಇರ್ತದೆ. ಎಷ್ಟೋ ಜನಗಳಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಒಂದು. ಎರಡನೇದು, ನಿಮ್ಮ ಒಂದು ಪರೀಕ್ಷೆ ನಂತರ ಅದರದನ್ನ ಎಷ್ಟರ ಮಟ್ಟಿಗೆ ನಾವು ಇಂಪ್ರೂವ್ ಮಾಡಬಹುದು, ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ನಿಮಗೆ ಅದರಿಂದ ಉತ್ತರ ಕೊಡಬಹುದಾ ಅನ್ನೋದನ್ನ ನಾವು ಪರೀಕ್ಷೆ ನಂತರ ನಾವು ಡೆಫಿನೆಟ್ಲಿ ಹೇಳ್ಬೋದು. ಯಾಕಂದ್ರೆ ಪರೀಕ್ಷೆ ಆಗಿಲ್ದಲ್ಲೇ ನಾವು ಅದಕ್ಕೆ ಉತ್ತರ ಕೊಡೋದು ಸೂಕ್ತ ಇರಲ್ಲ. ಜೊತೆಯಲ್ಲಿ ಕೆಲವು ರೇರ್ ಕಂಡೀಷನ್ಸ್ ಇರುತ್ತೆ, ಲೈಕ್ ಅಲೋಪೇಶಿಯಾ ಏರಿಯೇಟಾ ಅಥವಾ ಒಂದು ಟೆರೋಜನ್ ಎಫ್ಲಿಯಮ್ ಅಂತ ಕೆಲವು ಕಂಡೀಷನ್ಸ್ ಇರುತ್ತೆ. ಅದು ನಿಮಗೆ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ಅದಕ್ಕೆ ಅಂದ್ರೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಭೇಟಿ ಆದ ನಂತರ ನಾವೇನಾದ್ರು ಪರೀಕ್ಷೆ ನಂತರ ನಿಮಗೆ ಒಂದು ಸರಿಯಾದ ಉತ್ತರವನ್ನು ಕೊಡಬಹುದು ನಾವು ಇದಕ್ಕೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಹೇಳಿದ ಪ್ರಕಾರನೇ ಸೂಕ್ತವಾಗಿ ಅದನ್ನ ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಅವಕಾಶ ಇದ್ರೆ ಇವರು ನಮ್ಮ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸೂಕ್ತವಾಗಿ ಅದನ್ನ ಪರಿಹಾರ ಕಂಡುಕೊಳ್ಳೋದಕ್ಕೆ ನೋಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಈ ತರದೊಂದು ಮೂಗಿಗೆ ಸಂಬಂಧಪಟ್ಟ ಹಾಗೆ, ಇವಾಗ ಅನೇಕ ರೀತಿಯಾದಂತಹ ಮುಖಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ಲಿ ಅನೇಕ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಇದು ಹಾಗಿದ್ರೆ ಚೆನ್ನಾಗಿರೋದು, ಇದು ಹೀಗಿದ್ರೆ ಚೆನ್ನಾಗಿರೋದು ಅಂತ ಹೇಳಿ ಅನಿಸ್ತಾ ಇರ್ತದೆ. ಇನ್ ಕೆಲವರಲ್ಲಿ ಇವಾಗ ಯಾವುದೋ ಒಂದು ಮುಖದಲ್ಲಿ ಇವಾಗ ಒಂದು ಡಿಂಪಲ್ ಅಂತ ಹೇಳಿ ಚೆನ್ನಾಗಿ ಕಾಣಬಹುದು, ನನಗೂ ಅದು ಇದ್ರೆ ಚೆನ್ನಾಗಿರುತ್ತದೆ ಅಂತ ಹೇಳುವಂಥದ್ದು ಇರ್ತದೆ. ಕೆಲವರಲ್ಲಿ ಒಂದು ಮಾರ್ಜಿನಲ್ ಲೈನ್ ತರ ಇರುವಂತದ್ದು ಇರ್ಬೋದು, ಕೆಲವರಿಗೆ ಡೀಪ್ ಆಗಿರ್ಬೋದು. ಇವಾಗ ಈ ಡಿಂಪಲ್ ಅಂತ ಹೇಳುವಂತದ್ದನ್ನ ಎಷ್ಟು ಮಟ್ಟಿಗೆ ಅದನ್ನ ಸರಿಪಡಿಸಬಹುದು ಅಥವಾ ಆಲ್ಟರ್ ಮಾಡುವಂತ ಒಂದು ಸಾಧ್ಯತೆಗಳಿರ್ತದೆ ಡಾಕ್ಟ್ರೆ? ಈಗ ಡಿಂಪಲ್ ಅನ್ನೋದು ಈಗ ಇದು ಹುಟ್ಟಿದಾಗಿಂದ ಬಂದ್ರೆ ಅವ್ರಿಗೆ ಯಾರಿಗೇ ಆದ್ರೂ ಅವ್ರಿಗೊಂದು ಮುಖದ ಅಂದವನ್ನು ಹೆಚ್ಚಿಸುತ್ತೆ. ಅವ್ರಿಗೆ ಅದನ್ನ ಒಂದು ನಕ್ಕಿದಾಗ ಬರಬಹುದು, ಅಥವಾ ಹಾಗೆ ಇದ್ರೂ ಸಹ ಅದು ಕಾಣಿಸ್ಬೋದು. ಸೊ ಡಿಂಪಲ್ ಅನ್ನೋದು ಇದ್ದಾಗ ಅವ್ರಿಗೆ ಒಂದು ಖುಷಿ ತರ್ತಕ್ಕಂಥದ್ದು ಅಥವಾ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ಇದ್ದೇ ಇರುತ್ತೆ. ಈಗ ನಾನಾ ಕಾರಣಗಳಿಂದ ಎಷ್ಟೋ ಜನಕ್ಕೆ ಅದು ಇರೋದಿಲ್ಲ. ಹಾಗಾಗಿ ಇಲ್ಲದೆ ಇರೋದು ಕಾರಣ ಅವರು ಯೋಚಿಸಬೇಕಾಗಿಲ್ಲ. ಸೊ ಅದಕ್ಕೆ ಅದ ಡಿಂಪಲ್ ಕ್ರಿಯೇಷನ್ ನಾವು ಮಾಡ್ಕೊಡ್ಬಹುದು. ಅದನ್ನ ಅದು ಒಂದು ಲೋಕಲ್ ಪ್ರೊಸೀಜರ್, ಒಂದು 1 hour ಅಥವಾ 1.5 hour ಪ್ರೊಸೀಜರ್ ಇರ್ತದೆ. ಆ ಡಿಂಪಲ್ ಅನ್ನು ನಾವು ಒಂದ್ ಕಡೆ ಅಥವಾ 2 ಕಡೆನೂ ಮಾಡ್ಕೊಡ್ಬಹುದು. ಆಮೇಲೆ ಪರ್ಮನೆಂಟ್ ಆಗು ಇರ್ತದೆ ಅದು. ಓಕೆ, ಹೌದು. ಬಟ್ ಡಾಕ್ಟರ್, ಇವಾಗ ಕೆಲವರಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ತುಟಿಗಳಿಗೆ ಅಂತ ಹೇಳಿ ಸಂಬಂಧಪಟ್ಟಾಗ ಈ ತುಟಿಗಳಿಗೆ ಕೆಲವರಿಗೆ ದಪ್ಪಕ್ಕಿರುವಂಥದ್ದು, ಸಣ್ಣಕ್ಕಿರುವಂಥದ್ದು, ಒಳಗಡೆ ಇರುವಂಥದ್ದು, ಹೊರಗಡೆ ಬಾಚಿರುವಂಥದ್ದು, ಈ ತರದ್ದೆಲ್ಲ ಅನೇಕ ರೀತಿಯಾದ ಸಮಸ್ಯೆಗಳು ಅಂತ ಹೇಳಿ ಇರ್ತದೆ. ಇದನ್ನ ಇವಾಗ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳುವಂತ ಒಂದು ವಿಧಾನಕ್ಕೆ ಬಂದ್ರೆ ಅದು ಎಷ್ಟು ಮಟ್ಟಿಗೆ ರಿಲೀಫ್ ಕೊಡೋದಕ್ಕೆ ಸಾಧ್ಯತೆಗಳಿರ್ತದೆ? ಮತ್ತೆ ಇದು ಕೂಡ ಇವಾಗ ಅನೇಕ ಜನಗಳಲ್ಲಿ ಇವಾಗ ಪ್ರಶ್ನೆ ಇರೋದು ಅಂತ ಹೇಳಿದ್ರೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಸರಿಯಾಗಿ ಇತ್ತು, ಬಟ್ ವಯಸ್ಸಾಗ್ತಿದ್ದ ಹಾಗೇನೆ ಸ್ವಲ್ಪ ದಪ್ಪಕ್ಕಾಯ್ತು ಅಥವಾ ಬಾಗ್ತಾ ಬಂತು, ಈ ತರದೆಲ್ಲ ಇರ್ತದೆ. ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯತೆಗಳಿರ್ತದೆ ಡಾಕ್ಟ್ರೆ? ಹೌದೌದು, ಡೆಫಿನೆಟ್ಲಿ ಇರುತ್ತೆ. ಈಗ ಲಿಪ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಇದು ಏನಾಗುತ್ತೆ, ಅವರವರ ಮುಖಗಳಿಗೆ ಅದು ಸೂಕ್ತ ಇದೆಯಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ಈಗ ನಮಗೆ ತುಟಿ ದಪ್ಪ ಇದೆಯಾ, ಈಗ ನಮ್ಮ ಮುಖಕ್ಕೆ ಇದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅನ್ನೋದಿರುತ್ತೆ. ತುಟಿ ದಪ್ಪ ಇದ್ರೂ ಸಹ ಅದನ್ನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಮುಖಕ್ಕೆ ಏನು ಸೂಟಬಲ್ ಇರುತ್ತೆ ಆ ಒಂದು ಸೂಟಬಲ್ ಲಿಪ್ಸ್ ಅನ್ನು ಅವ್ರಿಗೆ ಕೊಡಬಹುದು. ಅಥವಾ ಇನ್ಕ್ರೀಸ್ ಮಾಡಬೇಕು ಅಂತ ಇರುತ್ತೆ. ಈಗ ತುಟಿ ಅವರಿಗೆ ಕೆಲವರಿಗೆ ಚಿಕ್ಕದಾಗಿರುತ್ತೆ, ಇನ್ಕ್ರೀಸ್ ಮಾಡಬೇಕು ಅಂತ ಇರುತ್ತೆ. ಯಾಕೆ ಇದು ಎಸ್ಪೆಷಲಿ ಸೆಲೆಬ್ರಿಟೀಸ್ ಮಾಡಿಸ್ಕೊಳ್ತಾರೆ ಅಥವಾ ಇನ್ನಿತರ ಜನಗಳು ಅದನ್ನ ಮಾಡಿಸ್ಕೋಬಹುದು. ಅದನ್ನ ಆ ಒಂದು ಏನಂತ ಹೇಳಿದ್ರೆ ಫ್ಯಾಟ್ ಗ್ರಾಫ್ಟಿಂಗ್ ಮೂಲಕ ಅದು ಯಾವ್ದೋ ಒಂದು ಫಿಲ್ಲರ್ ಈಗ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಯಾವ್ದೇ ಒಂದು ಅಡಿಷನಲ್ ಮಾಡ್ಬೇಕು, ಅದನ್ನ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಹಾಕ್ತಿವಿ. ಕೆಲವು ಡಾಕ್ಟರ್ಸ್ ಏನಾಗುತ್ತೆ ಫಿಲ್ಲರ್ಸ್ ಅಂತ ಸಹ ಉಪಯೋಗಿಸ್ತಾರೆ. ಆ ಫಿಲ್ಲರ್ಸ್ ಅನ್ನೋದು ಏನಾಗುತ್ತೆ ಒಂದು ಟೆಂಪರವರಿ ಪ್ರೊಸೀಜರ್, ಅದು ಒಂದು 3 ತಿಂಗಳು ಇರುತ್ತದೆ, ಮತ್ತೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫ್ಯಾಟ್ ಗ್ರಾಫ್ಟಿಂಗ್ ಮಾಡೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಅದು ತುಟಿ ಅಂದವನ್ನು ಮತ್ತೆ ಇನ್ಕ್ರೀಸ್ ರಿಕ್ವೈರ್ಡ್ ಸೈಜ್ ಏನಿರುತ್ತೆ ಅದನ್ನು ನಾವು ಮಾಡ್ಕೊಡ್ಬಹುದು.
ಮತ್ತೆ ಪರ್ಮನೆಂಟ್ ಆಗಿರುತ್ತೆ. ಪರ್ಮನೆಂಟ್ ಆಗೂ ಇರ್ತದೆ. ಡಾಕ್ಟರ್, ನಾವು ಇದುವರೆ ತನಕ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ಹಿಡಿದು ಇವಾಗ ಸಾಕಷ್ಟು ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಿದೀವಿ. ಇವಾಗ ಪ್ರಮುಖವಾಗಿ ಇವಾಗ ಇನ್ನೊಮ್ಮೆ ಅದನ್ನ ಒಂದು ಕುಲಂಕುಷವಾಗಿ ಒಂದು ಕ್ವಿಕ್ ಆಗಿ ಒಂದು ರೌಂಡ್ ತಗೊಂಡು ಹೋಗ್ಬೋಣ ಅಂತ ಹೇಳಿದ್ರೆ, ಇವಾಗ ಪ್ರಮುಖವಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ಬೇಕಿದ್ದಾಗ ಅದರದ್ದು ಮಾಡುವಂತ ವಿಧಾನ ಆಗಿರ್ಬೋದು, ಅದಕ್ಕೆ ಆಗುವಂತ ಅನೇಕ ಜನಗಳಿಗೆ ಅದೊಂದು ನೋವೇನೆ ಒಂದು ಜಾಸ್ತಿ ಇರಬಹುದು ಅಂತ ಹೇಳುವಂತ ಒಂದು ವಿಚಾರನೂ ಇರ್ತದೆ. ಸೊ ಹಾಗಾಗಿ ನೋವು ಅನ್ನೋದು ಎಷ್ಟು ಮಟ್ಟಿಗೆ ಇರ್ತದೆ ಇಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ. ಏನಾದ್ರು ಒಂದು ಇಮೇಜಸ್ ಅನ್ನ ಇಟ್ಕೊಂಡ್ಬಿಟ್ಟು ಅದನ್ನ ತೋರಿಸ್ಕೋಬಹುದು. ಪರ್ಟಿಕ್ಯುಲರ್ಲಿ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಂತದ್ರ ಬಗ್ಗೆ ನಾವು ಶುರು ಮಾಡಬಹುದು. ನೀವು ಹೇಳಿದಾಗೆ, ಯಾಕಂದ್ರೆ ಇದು ಒಂದು ಈ ಜನಗಳಿಗೆ ಒಂದು ಪ್ರತಿಯೊಂದು ಡೌಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಒಂದು ಸರ್ಜರಿ ಅಂತ ಇರಬಹುದು, ಸರ್ಜರಿ ಅಂದ ತಕ್ಷಣ ಮೊದಲೇ ಅವರು ಒಂದು ಹೆದರಿಕೆ ಅಂತದ್ದು ಇರ್ತದೆ. ಅದರಲ್ಲೂ ಮತ್ತೆ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಹೇಗೋ ಒಂದು ಸ್ವಲ್ಪ ನಮಗೆ ಊಟದಾಗಿಂದ ಏನೋ ಒಂದು ಪಾರ್ಟ್ ಉಳಿದಿದೆ, ಅದನ್ನ ಮತ್ತೆ ಅದನ್ನ ಏನೋ ಮಾಡಿಸ್ಲಿಕ್ಕೆ ಹೋಗಿ ಇನ್ನೇನೋ ತೊಂದರೆ ಆಗಬಹುದು ಅನ್ನೋದು ಅಂಜಿಕೆನೂ ಸಹ ಇರುತ್ತದೆ. ಹೌದು. ಆಮೇಲೆ ಸೂಕ್ತವಾದ ಮಾಹಿತಿಗಳು ಇರುವುದಿಲ್ಲ, ಅಂತರ ಸ್ವಲ್ಪ ಅರ್ಧ ಇನ್ಫಾರ್ಮೇಶನ್ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ ನಾವು ಕೆಲವು ಫೋಟೋಗಳ ಮುಖಾಂತರ ಅವರಿಗೆ ಒಂದು ಹೆಚ್ಚಿನ ಈ ಕಾಸ್ಮೆಟಿಕ್ ಸರ್ಜರಿ ಪರಿಚಯ ಮಾಡಿಕೊಡಬಹುದು. ಓಕೆ ಓಕೆ ಅಂತ ಹೇಳಿದ್ರೆ ಇದು ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ. ಅದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ. ಓಕೆ. ಇದು ಯಾರಿಗೆ ಆದ್ರೂ ಒಂದು ಡಿಪ್ರೆಷನ್ ಇರ್ತದೆ. ಹೌದು. ಅದು ಒಂದು ಅಂದ್ರೆ ಅವರ ಒಂದು ಪಿಯರ್ ಗ್ರೂಪ್ ಅಂತಾರೆ, ಅಂದ್ರೆ ಅವರ ಒಂದು ಅವ್ರ ಜೊತೆಲಿ ಇರ್ತಕ್ಕಂತ ಒಂದು ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ, ಅವ್ರಿಗೆ ಚೆನ್ನಾಗಿ ಕೂದಿದೆ ನಮಗಿಲ್ಲ ಹಾಗೆ ಹೀಗೆ ಅಂತ. ಸೊ ಇದು ಸುಮಾರು ಗ್ರೇಡಿಂಗ್ಸ್ ಇರುತ್ತೆ. ಈ ಫೋಟೋದಲ್ಲಿ ತೋರಿಸಿರೋ ಪ್ರಕಾರ ಒಂದು 7 ಗ್ರೇಡಿಂಗ್ಸ್ ತರ ಇರ್ತದೆ. ಅದು ಡಿಫರೆಂಟ್ ಆಫ್ ಬಾಲ್ಡ್ನೆಸ್ ವೆರೈಟಿ ಇದು. ಸೊ ಇದು ಫೀಮೇಲ್ಸ್ಗೂ ಸಹ ಸರ್ವೇ ಸಾಮಾನ್ಯವಾದ ಇದು ಒಂದು ತೊಂದರೆ. ಅದು ಸಣ್ಣ ವಯಸ್ಸಿನಿಂದ ಯಾವುದೇ ವಯಸ್ಸವರೆಗೂ ಬರಬಹುದು. ಫೀಮೇಲ್ಸ್ ನಾವು 3 ಗ್ರೇಡಿಂಗ್ ಮಾಡಿರ್ತೇವೆ. ಗ್ರೇಡಿಂಗ್ ಜಾಸ್ತಿ ಆದಂಗೆ ಹೇರ್ ಲಾಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಈ ತಲೆಯ ಭಾಗದಲ್ಲಿ 1 ಕೂದಲು, 2 ಕೂದಲು, 3 ಕೂದಲು ಅಂತ ಗ್ರೂಪ್ ಆಗಿ ಇರುತ್ತೆ ಕೂದಲನ್ನು. ಅದನ್ನ ನಾವು ಫಾಲಿಕ್ಯುಲರ್ ಯೂನಿಟ್ ಅಂತ ಹೇರ್ ಗ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಇದು ಹಿಂದ್ಗಡೆ ನಾವು ಪರ್ಮನೆಂಟ್ ಝೋನ್ ಅಂತ ಹೇಳ್ತೀವಿ ತಲೆ ಹಿಂಭಾಗದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಗೆ ತಲೆಯ ಹಿಂಭಾಗದಲ್ಲಿ ಕೂದಲು ಇದ್ದೇ ಇರುತ್ತೆ, ತಲೆ ಹಿಂಭಾಗದಲ್ಲಿ ಮತ್ತು ಸೈಡ್ ನಲ್ಲಿ ಕೂದಲು ಇದ್ದೇ ಇರುತ್ತೆ. ಅದು ಪರ್ಮನೆಂಟ್. ಯಾಕೆ ಪರ್ಮನೆಂಟ್ ಅಂತ ಹೇಳಿದ್ರೆ, ಆ ಒಂದು ಕೂದಲು ಬುಡಭಾಗದಲ್ಲಿ ರೂಟ್ಸ್ ಅಲ್ಲಿ ಅದು ರೆಸೆಪ್ಟಾರ್ ಅನ್ನೋದು ಇರೋದಿಲ್ಲ, ಅಂದ್ರೆ ಹಾರ್ಮೋನ್ ಅದು ಅದ್ರ ಮೇಲೆ ಆಕ್ಟ್ ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅದು ಒಂದು ಪರ್ಮನೆಂಟ್ ಆಗಿ ಉಳಿದಿರುತ್ತೆ. ಸೊ ಆ ಏರ್ಸ್ ಅನ್ನ ನಾವು ಈ ತಲೆ ಹಿಂಭಾಗದಿಂದ ನಮ್ಮ ಮುಂಭಾಗಕ್ಕೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಒಂದು ಸ್ಟ್ರಿಪ್ ಅನ್ನು ತಲೆ ಹಿಂಭಾಗದಲ್ಲಿ ಮಾರ್ಕ್ ಮಾಡ್ತೇವೆ. ಸೊ ಅದು ಒಂದು ಎತ್ತರ ಅಂದ್ರೆ 1.5 ಸೆಂಟಿಮೀಟರ್ 2 ಸೆಂಟಿಮೀಟರ್ ಇರ್ತದೆ. ಉದ್ದ ಅಂದ್ರೆ ಒಂದು ಇಲ್ಲಿ ನೋಡಿದ ಹಾಗೆ 25 to 28 ಸೆಂಟಿಮೀಟರ್ ಉದ್ದ ಇರುತ್ತೆ. ಅದನ್ನ ನಾವು ತೆಗೆದಿರೋದು ಮತ್ತೆ ಕ್ಲೋಸ್ ಮಾಡೋದು. ಮತ್ತೆ ಈ ಒಂದು ಹೊಲಿಗೆ ಹಾಕಿರ್ತೀವಲ್ಲ, ಈ ಹೊಲಿಗೆನ ನಾವು ಒಂದು 2 ವಾರದ ನಂತರ ತೆಗೆದು ಬಿಡ್ತೇವೆ. ಆಮೇಲೆ ಮೇಲ್ಗಡೆ ಕೂದಲು ಕೆಳಭಾಗದಲ್ಲಿ ಡೈರೆಕ್ಷನ್ ಬೆಳೆಯೋದ್ರಿಂದ ಇಲ್ಲಿ ಒಂದು ಲೈನ್ ಸ್ಕಾರ್ ಅಂತ ಉಳಿಯುತ್ತೆ. ಆ ಲೈನ್ ಸ್ಕಾರ್ ಸಹ ಕಾಣಿಸೋದಿಲ್ಲ ಅವ್ರಿಗೆ. ಆಮೇಲೆ ಅವ್ರಿಗೆ ಕೆಲವರಿಗೆ ಅಂಜಿಕೆ ಏನಿರುತ್ತೆ ಅಂದ್ರೆ ಮತ್ತೆ ಬೇಣಿ ಏನೋ ತೊಂದರೆ ಆಗತ್ತಾ ಅಥವಾ ತಲೆನೋವು ಅನ್ನೋ ಪ್ರಶ್ನೆ ಉಳಿಯುತ್ತಾ ಅಂತ. ಸೊ ಇದು ಯಾವುದೇ ಒಂದು ತೊಂದರೆಗಳು ಇರೋದಿಲ್ಲ, ಯಾಕಂದ್ರೆ ನಾವು ಚರ್ಮ ಭಾಗದಲ್ಲಿ ಅಷ್ಟೇ ವರ್ಕ್ ಮಾಡ್ತಾ ಇರೋದ್ರಿಂದ ಯಾವುದೇ ಒಂದು ತೊಂದರೆಗಳು ಇರೋದಿಲ್ಲ. ಅದು ನಮ್ಮ ಒಂದು ಟೀಮ್ ಇರುತ್ತೆ, ಆ ಟೀಮ್ ನಾವು ಅದನ್ನ ಕೂದಲನ್ನ ಸಪರೇಟ್ ಮಾಡ್ತಾರೆ. 1 ಕೂದಲು, 2 ಕೂದಲು, 3 ಕೂದಲು ಅಂತ ಸಪರೇಟ್ ಮಾಡಿ ಮತ್ತೆ ಎಲ್ಲ ಮ್ಯಾಗ್ನಿಫಿಕೇಶನ್ ಅಲ್ಲಿ ಆಗ್ತಕ್ಕಂಥದ್ದು. ಇದು ಯಾವುದೇ ಒಂದು ಕೋರ್ಸ್ ಅಲ್ಲ, ಇದು 1 ದಿವಸದ ಒಂದು ಸರ್ಜರಿ. ಇದು ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಒಂದು ನಡೀತಕ್ಕಂತ ಸರ್ಜರಿ. ಲೋಕಲ್ ಅನಸ್ಥೀಶಿಯಾ ಅಂದ್ರೆ ಇಲ್ಲಿ ಪೇಷಂಟ್ ಎಚ್ಚರ ಆಗಿರ್ತಾರೆ, ಅವರು ಅದ್ರ ಮಧ್ಯದಲ್ಲಿ ಬ್ರೇಕ್ಸ್ ಎಲ್ಲ ಇರ್ತದೆ. ಸೊ ಅದು ನಡೀತಾ ಇರುತ್ತೆ, ಅಂದ್ರೆ ಅವರು ಒಂದು ಟಿವಿ ನೋಡ್ತಾ ಇರ್ತಾರೆ, ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ಹಾಗೆ. ಸೊ ಆಮೇಲೆ ಕೆಲವರು ಅದೇ ಈ ತರ ಸ್ಮಾಲ್ ಹೋಲ್ಸ್ ಮಾಡ್ಕೊಂಡು ಮುಂದೆಯಲ್ಲಿ ಅದನ್ನ ನಾವು ಬುಡ ಸಮೇತ ಕೂದಲನ್ನು ಹಾಕ್ತಕ್ಕಂಥದ್ದು. ನಾವು ಹಾಕಿದ ಕೂದಲು ಒಂದು 1 ರಿಂದ 1.5 ತಿಂಗಳ ಒಳಗಡೆ ಆ ಕೂದಲು ಬಿದ್ದೋಗುತ್ತೆ. ಮತ್ತೆ ಪುನಃ 3 ರಿಂದ 4 ತಿಂಗಳಿಗೆ ಬೆಳಿಲಿಕ್ಕೆ ಶುರು ಮಾಡಿ 1 ರಿಂದ 1.5 ವರ್ಷ ಫೈನಲ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಅದೇ ಈ ಪಿಕ್ಚರ್ ಅಲ್ಲಿ ಒಂದು 9 ಮಂತ್ಸ್ ರಿಸಲ್ಟ್ಸ್ ಇರ್ತಕ್ಕಂಥದ್ದು. ಅವರಿಗೆ ಅದೇ ವ್ಯಕ್ತಿಗೆ ಒಂದು 1 ವರ್ಷ ಆಗಿದ್ಮೇಲೆ ಈ ರೀತಿ ರಿಸಲ್ಟ್ಸ್ ಇರುತ್ತದೆ. ಸೊ ತಲೆ ಹಿಂಭಾಗದಲ್ಲಿ ಏನಾಗಿರುತ್ತೆ, ಅದು ನಾವು ತೆಗೆದ್ಬಿಟ್ರೆ ಏನ್ ತೊಂದರೆ ಆಗಿರುತ್ತಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ಅದು ಏನು ತೊಂದರೆ ಇರೋದಿಲ್ಲ. ಸೊ ಅಲ್ಲಿ ಏನೋ ಒಂದು ಸ್ಕಾರು ಸಹ ಅಂತ ಏನು ಉಳಿದಿರಲ್ಲ. ಸೊ ಅದು ನೀಟಾಗಿ ಅವ್ರಿಗೆ ಏನು ಏನು ತೊಂದರೆ ತಲೆ ಕವರ್ ಆಗಿರುತ್ತೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಇರ್ತದೆ ಅದೇ ರೀತಿ. ಹೌದೌದು.
ಅದೇ ಕೆಲವು ನಾವು ರಿಸಲ್ಟ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ಈ ರೀತಿ ರಿಸಲ್ಟ್ಸ್ ಗಳು ಇರ್ತದೆ, ಮೊದಲು ಮತ್ತು ನಂತರದ ರಿಸಲ್ಟ್ಸ್ ಗಳು. ಅದೇ ಇವರು ಕೆಲವರು 2 ಸರಿ ಅಥವಾ 3 ಸರಿ ಸಹ ಅದನ್ನು ಮಾಡಿಸ್ಕೊಳ್ಬಹುದು. ಸೊ ಹಾಗಾಗಿ ಇವರು 3 ಸರಿ ಮಾಡಿಸ್ಕೊಳ್ಳೋದ್ರಿಂದ ತಲೆ ಕಂಪ್ಲೀಟ್ ಭಾಗದಲ್ಲಿ ಅವ್ರಿಗೆ ಕವರ್ ಆಗಿರ್ತದೆ. ಅದು ಕೆಲವರು ಒಂದೊಂದು ಸ್ಟೇಜ್ ಅಲ್ಲಿ ಅವ್ರಿಗೆ ಸಾಕಾಗಿರುತ್ತೆ ಅಥವಾ 2 ಸ್ಟೇಜ್ ಬೇಕಾಗಿರುತ್ತೆ. ಸೊ ಹೀಗೆ ಮುಂಚಿನ ಮತ್ತು ನಂತರ ಕೆಲವು ಫೋಟೋಗಳು ನೋಡಿದ್ರೆ ಒಂದು ನ್ಯಾಚುರಲ್ ಆಗಿರುತ್ತೆ, ಮತ್ತೆ ಬೆಳೆಯುತ್ತೆ ಇದು, ಮತ್ತೆ ಲೈಫ್ ಟೈಮ್ ಇರುತ್ತೆ. ಇದು ಯಾರೇ ಅದನ್ನು ಹೇರ್ ಕಟ್, ಆಯಿಲ್, ಶಾಂಪೂ ಅನ್ನೋದನ್ನ ಅವ್ರು ಮಾಡಿಸ್ಕೊಳ್ತಾ ಇರಬಹುದು. ಇದನ್ನ ಫಿಮೇಲ್ಸ್ ಗೆ ಅಂದ್ರೆ ಲೈಕ್ ಐಬ್ರೋ ಟ್ರಾನ್ಸ್ಪ್ಲಾಂಟೇಶನ್ ಆಗುತ್ತೆ ನಮ್ಮಲ್ಲಿ. ಆಮೇಲೆ ಮುಸ್ಟಾಶ್ ಅಂದ್ರೆ ಆಕ್ಸಿಡೆಂಟ್ ಆಗಿ ಅಥವಾ ಯಾವುದೇ ಒಂದು ಕಾರಣದಲ್ಲಿ ಮೀಸೆ ಸರಿಯಾಗಿ ಬೆಳವಣಿಗೆ ಆಗಿಲ್ದಿರೋ ಕಾರಣದಲ್ಲಿ ಅದನ್ನ ನಾವು ಮುಸ್ಟಾಶ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ಇವರಿಗೆ ಅದು ಒಂದು ಇದು ಬಿಯರ್ಡ್ ಅಥವಾ ಗಡ್ಡ ಭಾಗವನ್ನು ಸರಿಯಾಗಿ ಬೆಳವಣಿಗೆ ಆಗಿಲ್ದಿರೋ ಕಾರಣ ಸೊ ಅವರಿಗೆ ಅದನ್ನ ಒಂದು ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಶನ್ ಅಂತಾನು ಸಹ ಮಾಡ್ತೇವೆ. ಸೊ ಇದರಲ್ಲೂ ಸಹ ಅವರಿಗೆ ಅದೊಂದು ರಿಸಲ್ಟ್ಸ್ ಇರುತ್ತೆ. ಬಿಯರ್ಡ್ ಟ್ರಾನ್ಸ್ಪ್ಲಾಂಟೇಶನ್ ನೀವು ಅದನ್ನ ನೋಡಿರೋ ಪ್ರಕಾರದಲ್ಲಿ 2 ಕಡೆ ಅವರಿಗೆ ಬೇಕಾಗಿತ್ತು. ಸೊ ಆಮೇಲೆ ಕೆಲವರಿಗೆ ಮುಸ್ಟಾಶ್ ಮತ್ತೆ ಬಿಯರ್ಡ್ ಅಂದ್ರೆ 2 ಭಾಗನೂ ಬೇಕಾಗಿರುತ್ತೆ. ಕೆಲವು ಫೀಮೇಲ್ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಇರುತ್ತದೆ. ಸೊ ಅವರಿಗೆ ಯಾವುದೇ ಒಂದು ವಯಸ್ಸನ್ನು ಸಹ ಮಾಡಿಸಬಹುದು, ಪರ್ಮನೆಂಟ್ ಆಗಿರುತ್ತೆ. ಈಗ ಒಬೆಸಿಟಿ ಅನ್ನೋ ಒಂದು ವಿಚಾರಕ್ಕೆ ಬಂದ್ರೆ ಅದೇ ಇದು ಇನ್ಕ್ರೀಸ್ ಆಗ್ತಾ ಇದೆ ನಮ್ಮ ಒಂದು ಈಗ ರುಟೀನ್ ಒಂದು ಈಗ ಸರ್ವೆ ಪ್ರಕಾರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಶುರುವಾಗಿ ಅದು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇದೊಂಥರ ಗ್ಲೋಬಲ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಕಾರಣಗಳು ಅಥವಾ ಹೆರಿಡಿಟರಿ ಕಾರಣ ಇರಬಹುದು, ಅಥವಾ ಇದು ಹುಟ್ಟದಾಗಿಂದ ಈ ರೀತಿ ಇರ್ತದೆ, ಅಥವಾ ಜಂಕ್ ಫುಡ್ಸ್ ಗಳು ಸಹ ತಗೊಳ್ಳೋದ್ರಿಂದ ಬರ್ತದೆ, ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ. ಸೊ ಇದು ರಿಸಲ್ಟ್ಸ್ ಒಬೆಸಿಟಿ ಇರುತ್ತದೆ. ಸೊ ನಾವು ಇದನ್ನ ಒಂದು ಸಣ್ಣ ರಂಧ್ರಗಳ ಮೂಲಕ ಈ ಫ್ಯಾಟ್ ಅನ್ನು ದ್ರವೀಕರಿಸಿ ಅದನ್ನು ಹೊರ ತೆಗೆಯಲಾಗುತ್ತದೆ. ಪರ್ಮನೆಂಟ್ ಆಗಿ ಅದನ್ನು ತೆಗೆಯೋದ್ರಿಂದ ಪುನಃ ಬರೋದಿಲ್ಲ. ಅಂದ್ರೆ ಇದಕ್ಕೆ ವಯಸ್ಸಿನ ಲಿಮಿಟೇಷನ್ಸ್ ಅಂತ ಏನಿರೋದಿಲ್ಲ. ಒಂದು 18 ವಯಸ್ಸಿಂದ ಅದಕ್ಕೆ ಒಂದು ಯಾವುದೇ ಒಂದು ವಯಸ್ಸಿಗೆ ಒಂದು 60, 65, 70 ಯಾರಿಗೆ ಒಂದು ತೊಂದರೆ ಇರಬಹುದು. ಸೊ ಆ ಫ್ಯಾಟ್ ಅನ್ನು ತೆಗಿಬಹುದು ಮತ್ತೆ ಕಂಪ್ಲೀಟ್ ಕ್ಲಿಯರೆನ್ಸ್ ಮಾಡಿಕೊಡ್ತೇವೆ. ಸೊ ಅದ ನಂತರ ಕೆಲವು ಪ್ರೆಷರ್ ಗಾರ್ಮೆಂಟ್ಸ್ ವೇರ್ ಮಾಡೋದ್ರಿಂದ ಅವರಿಗೆ ಒಂದು ಸೂಕ್ತವಾದ ಒಂದು ಶೇಪ್ ಆಕಾರವನ್ನು ಉಳಿಯುತ್ತದೆ, ಮತ್ತೆ ಸ್ಕಿನ್ ಸಹ ಶ್ರಿಂಕ್ ಆಗುತ್ತೆ ಇದರಿಂದ. ಸೊ ಅವರಿಗೆ ಸ್ವಲ್ಪ ಎಕ್ಸರ್ಸೈಸ್ ಆಗ್ಲಿ ಅಥವಾ ಬ್ಯಾಲೆನ್ಸ್ ಡಯಟ್ ಅನ್ನು ನಾವು ಮಾಡ್ಲಿಕ್ಕೆ ಹೇಳ್ತೇವೆ. ಈಗ ಕೆಲವು ಈಗ ಲೇಡೀಸ್ ಗಳಿಗೆ ಒಂದು 30 ವಯಸ್ಸಿಗಿನ ಮುಂಚೆ ಈ ತರ ಒಂದು ಒಬೆಸಿಟಿ ಇದ್ದವರಿಗೆ ಈ ಲೈಪೋಸೆಕ್ಷನ್ ಮೂಲಕನೇ ಸಹ ಅವರಿಗೆ ಒಂದು ಶೇಪ್ ಅನ್ನು ನಾವು ನಾರ್ಮಲ್ ಕ್ಲಿಯರೆನ್ಸ್ ಅನ್ನ ನಾವು ಕೊಡಬಹುದು ಇದರಲ್ಲಿ. ಈಗ ಈ ರೀತಿ ಇರುತ್ತದೆ. ಈಗ ಇದು ಕೆಲವು ಲೇಡೀಸ್ ಗಳಿಗೆ ಈಗ ಪ್ರೆಗ್ನೆನ್ಸಿ ಆಗಿದ ಮೇಲೆ ಹೊಟ್ಟೆ ಭಾಗ ಉಬ್ಬಿರುತ್ತೆ ಹೇಳಿದಾಗೆ ನಾನು ಅದಕ್ಕೆ ಲೈಪೋ ಅಬ್ಡಾಮಿನೋಪ್ಲಾಸ್ಟಿ ಅನ್ನೋ ಪ್ರೊಸೀಜರ್ ನೆಸೆಸಿಟಿ ಇರುತ್ತದೆ. ಇಲ್ಲಿ ಏನಾಗುತ್ತೆ, ನಾವು ಫಸ್ಟ್ ಲೈಪೋಸೆಕ್ಷನ್ ಮಾಡಿ ತೆಗೆದು ಬಿಡ್ತೇವೆ. ನಂತರ ಅದನ್ನ ಒಂದು ಕೆಳಭಾಗದಲ್ಲಿ ಒಂದು ಸಣ್ಣ ಇನ್ಸಿಷನ್, ಅದೊಂದು ಉದ್ದವಾದ ಇದು ಸಿಸೇರಿಯನ್ ತರ ಇನ್ಸಿಷನ್ ಮಾಡಿಕೊಂಡು ಆ ಒಂದು ಹೊಟ್ಟೆ ಭಾಗವನ್ನು ಟೈಟ್ ಮಾಡಿಕೊಂಡು ಆ ಹೊಕ್ಕಳನ್ನು ನಾರ್ಮಲ್ ಲೆವೆಲ್ಗೆ ಮಾಡ್ಕೊಡ್ತಕ್ಕಂಥದ್ದು. ಇದು ಯಾವುದೇ ಒಂದು ಹೆಚ್ಚಿನ ಒಂದು ವಿಕಾರತೆನೂ ಇರಬಹುದು, ಅಥವಾ ಸ್ವಲ್ಪ ಮಟ್ಟಿಗೆ ಅದು ಜೋತ್ ಬಿದ್ದಿರ್ಬೋದು, ಅಥವಾ ಯಾವುದೇ ಒಂದು ವಿಕಾರತೆ ಇದ್ರೂ ಸರಿಪಡ್ಲಾಗತ್ತೆ. ಆಮೇಲೆ ಆ ಸ್ಕಾರ್ ಅನ್ನೋದು ಏನಾಗುತ್ತೆ, ಅಂಡರ್ ಗಾರ್ಮೆಂಟ್ ಏರಿಯಾದಲ್ಲಿ ಇರೋದ್ರಿಂದ ಅವರು ಒಂದು ಸ್ಯಾರಿ ಉಟ್ಕೊಂಡ್ರು ಅದೇನು ಯಾರಿಗೂ ಅದು ಕಾಣಿಸ್ತಕ್ಕಂಥ ವಿಚಾರ ಅಲ್ಲ. ಕೆಲವರಿಗೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇಂದ ಒಂದು ಹರ್ನಿಯಾನು ಆಗ್ಬಿಟ್ಟಿರ್ತದೆ, ಅಂಬಲಿಕಲ್ ಹರ್ನಿಯಾ, ಹೊಕ್ಕಳ ಹರ್ನಿಯಾನು ಆಗಿರುತ್ತೆ. ಸೊ ಜೊತೆಲೆ ನಾವೇನ್ ಮಾಡ್ತೀವಿ, ಅಂಬಲಿಕಲ್ ಹರ್ನಿಯಾ ರಿಪೇರು, ಲೈಪೋಸೆಕ್ಷನ್, ಅಬ್ಡಾಮಿನೋಪ್ಲಾಸ್ಟಿ ಸಹ ಪ್ರೊಸೀಜರ್ ನ ಒಂದೇ ಸರಿಗೆ ಅವರಿಗೆ ಮಾಡಿಕೊಟ್ಟು ಅವರಿಗೆ ಒಂದು ಲಾಭವನ್ನು ನಾವು ಮಾಡಿಕೊಡಬಹುದು. 3 ಸರ್ಜನ ಕಂಬೈನ್ ಮಾಡಬಹುದು. ಕೆಲವರಿಗೆ ಅಬ್ಡಾಮಿನೋಪ್ಲಾಸ್ಟಿ ಅಥವಾ ಲೈಪೋಸೆಕ್ಷನ್ ಅಬ್ಡಾಮಿನೋಪ್ಲಾಸ್ಟಿ ಅಷ್ಟೇ ನೆಸೆಸಿಟಿ ಇರುತ್ತೆ. ಕೆಲವರು ವಯಸ್ಸಾಗಿದ್ದವರು 50 ವರ್ಷ ನಂತರ ಅವ್ರಿಗೆ ಏನಾಗಿರುತ್ತೆ, ಹೊಟ್ಟೆ ಭಾರ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಅದರಿಂದ ಬೆನ್ನು ನೋವು, ಸೊಂಟ ನೋವು ಅಥವಾ ಮೊಣಕಾಲು ನೋವು ಇವೆಲ್ಲ ತೊಂದರೆಗಳಿರುತ್ತೆ. ನೀವು ಆರ್ಥೋಪೆಡಿಕ್ ಡಾಕ್ಟರ್ ಹೋದ್ರೆ ಅವರು ಅದು ಹೇಳ್ತಾರೆ, ನೀವು ಭಾರವನ್ನು ಕಡಿಮೆ ಮಾಡಿ ಅಂತ. ಹೌದು, ಆ ಒಂದು ವಯಸ್ಸಿನ ಇತಿಮಿತಿ ಕಾರಣಗಳಿಂದ ಆ ಎಲ್ಲಾ ಒಂದು ಪ್ರಯತ್ನಗಳಲ್ಲಿ ಅವ್ರಿಗೆ ರಿಸಲ್ಟ್ಸ್ ಇರಲ್ಲ. ಸೊ ಅವ್ರಿಗೂ ಸಹ ನಾವು ಲೈಪೋಸೆಕ್ಷನ್ ಅಬ್ಡಾಮಿನೋಪ್ಲಾಸ್ಟಿ ಮೂಲಕ ಒಂದು ಏನು ವೇಟ್ ಲಾಸ್ ಮಾಡಿದಾಗ ಅವರಿಗೆ ಒಂದು ನಿತ್ಯವಾದ ವಾಕಿಂಗ್ ಇರ್ಬೋದು, ಚಟುವಟಿಕೆಗಳು ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಈ ರೀತಿ ಇದು ಫಿಮೇಲ್ಸ್ ಗೆ ಅನುಕೂಲಗಳನ್ನ ಮಾಡಿಕೊಡಬಹುದು. ಈಗ ನಾವು ಇದು ಜೆಂಟ್ಸ್ ಗೆ ಬಂದ್ರೆ ಒಂದು ಗೈನಕೋಮ್ಯಾಸ್ಟಿ ಅಂತ ಪ್ರಾಬ್ಲಮ್. ಇದು ಚೆಸ್ಟ್ ಭಾಗದಲ್ಲಿ 20-25 ಇಯರ್ಸ್ ಇಂದ ಅದು ಒಂದು ಸ್ಟಾರ್ಟ್ ಆದ್ರೆ ಕೆಲವರಿಗೆ ಹಾಗೆ ಉಳಿದ್ಬಿಟ್ಟಿರ್ತದೆ. ಆ ಒಂದು ಭಾಗ ಅದು ಫಿಸಿಯೋಲಾಜಿಕಲ್ ಅಂತ ಹೇಳ್ತೀವಿ, ಎಲ್ಲರಿಗೂ ಕಡಿಮೆ ಆಗುತ್ತೆ, ಕೆಲವರಿಗೆ ಹಾಗೆ ಉಳ್ಕೊಳ್ಳುತ್ತದೆ. ಆ ಒಂದು ರೆಸಿಸ್ಟೆಂಟ್ ಫ್ಯಾಟ್ ಅದು ಹಾಗೆ ಹೋಗೋದಿಲ್ಲ. ಮತ್ತೆ ಅವ್ರಿಗೆ ಗ್ಲ್ಯಾಂಡ್ ಪಾರ್ಟ್ ಸಹ ಎನ್ಲಾರ್ಜ್ ಆಗಿರುತ್ತೆ. ಅದನ್ನ ನಾವು ಲೈಪೋಸೆಕ್ಷನ್ ಸ್ಮಾಲ್ ಹೋಲ್ ಮೂಲಕ ಅದನ್ನ ಫ್ಯಾಟ್ ಅನ್ನು ಕ್ಲಿಯರ್ ಮಾಡಿ ಮತ್ತೆ ಗ್ಲ್ಯಾಂಡ್ ಅನ್ನು ಸಹ ತೆಗೆದು ಬಿಡ್ತೇವೆ. ಸೊ ಅವರಿಗೆ ಒಂದು ಟೋಟಲ್ ಫ್ಲಾಟ್ನೆಸ್ ಇರುತ್ತೆ. ಅವ್ರಿಗೆ ಬಹಳ ಎಂಬರೇಸ್ಮೆಂಟ್ ಏನಂದ್ರೆ ಅವ್ರಿಗೆ ಒಂದು ಟೈಟ್ ಒಂದು ಬಟ್ಟೆಗಳನ್ನ ಹಾಕೊಳ್ಳಿಕ್ಕೆ ತೊಂದರೆ
ತೊಂದರೆ ಇರ್ತದೆ ಅವರಿಗೆ. ಒಂದು ಅದು ಜಿಮ್ಗೆ ಹೋಗೋದಕ್ಕಾಗ್ಲಿ ಅಥವಾ ಯಾವುದೇ ಒಂದು ಓಟ ಯಾವುದೇ ಒಂದು ಇದು ಭಾಗವಹಿಸಲಿಕ್ಕೆ ತುಂಬಾ ಅವರಿಗೆ ಹಿಂಜರಿಕೆ ಇರುತ್ತದೆ. ಸೊ ಆ ಒಂದು ಎದೆ ಭಾಗವನ್ನು ಸಹ ನಾವು ಸಮತಟ್ಟು ಮಾಡಿ ಅವರಿಗೆ ಒಂದು ಪರಿಹಾರ ಮಾಡಿಕೊಡ್ಬೋದು. ಈಗ ಹೊಟ್ಟೆ ಭಾಗಕ್ಕೆ ಬಂದ್ರೆ ಕೆಲವರು ಹೊಟ್ಟೆ ಭಾಗದಲ್ಲೂ ಸಹ ಫ್ಯಾಟ್ ಶೇಖರಣೆ ಆಗಿರುತ್ತೆ. ಇದು ಸರ್ವೇ ಸಾಮಾನ್ಯವಾದ ಒಂದು ಪ್ರಾಬ್ಲಮ್ ಇದು ಮೇಲ್ಸ್ಗೆ. ಸಮ್ ಟೈಮ್ಸ್ ಎರಡೂ ಇರುತ್ತದೆ, ಚೆಸ್ಟ್ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ. ಅದನ್ನ ಎರಡನ್ನೂ ನಾವು ಒಟ್ಟಿಗೆನೆ ನಾವು ಫ್ಲಾಟ್ ಸಹ ಮಾಡ್ಕೊಡ್ಬಹುದು. ಯಾವುದೇ ವಯಸ್ಸಿನಲ್ಲಿ ಇರ್ಬೋದು. ಕೆಲವರಿಗೆ ಇದು ಒಂದು ಗಂಟುಗಳಿರುತ್ತೆ, ಅದಕ್ಕೆ ಲೈಪೋಮಾ ಅಂತೀವಿ. ಹೊಟ್ಟೆ ತುಂಬಾ ಗಂಟುಗಳಿರ್ತದೆ. ನಂತರ ಅದನ್ನು ಸಹ ತೆಗೆದು ಲೈಪೋಸಕ್ಷನ್ ಸಹ ಒಟ್ಟಿಗೆ ನಾವು ಮಾಡಬಹುದು. ಇದು ಹೊಟ್ಟೆ ಭಾಗ ಇರಬಹುದು ಅಥವಾ ಎರಡೂನು, ಚೆಸ್ಟ್ ಅಂಡ್ ಅಬ್ಡಮನ್ ಎರಡೂನು ಕೆಲವು ಮಾಡಿರ್ತಕ್ಕಂತ ಕೆಲವು ಪೇಷಂಟ್ಸ್ ಗಳು. ಆಮೇಲೆ 6 ಪ್ಯಾಕ್ ಸರ್ಜರಿ ಸಹ ನಾವು ಮಾಡ್ಕೊಳ್ತೇವೆ. ಅಂದ್ರೆ ಇವರು ಜಿಮ್ ವರ್ಕ್ ಎಲ್ಲ ಸುಮಾರು ಮಾಡಿರ್ತಾರೆ, ಆದ್ರೂ ಸಹ ಕೆಲವು ಒಂದು ಮಿತಿ ಮೇಲೆ ಅದ್ರದ್ದು ಕರಗಿರಲ್ಲ ಫ್ಯಾಟ್. ಅದನ್ನ ನಾವು ಪೂರ್ಣವಾಗಿ ಅದನ್ನ ಇದು ತೆಗೆದು ಆ ಒಂದು ಫ್ಲಾಟ್ ಚೆಸ್ಟ್ ಮತ್ತೆ ಫ್ಲಾಟ್ ಅಬ್ಡಮನ್ ಅಥವಾ 6 ಪ್ಯಾಕ್ಸ್ ಅಂತ ಏನ್ ಹೇಳ್ತಾರೆ, ಆ ಒಂದು ಸಹ ನೆಸೆಸಿಟಿನ ಸಹ ನಾವು ಅವರಿಗೆ ಒಂದು ಮಾಡ್ಕೊಡ್ಬಹುದು, ಅನುಕೂಲ ಮಾಡ್ಕೊಡ್ಬಹುದು. ಯಾವುದೇ ಒಂದು ಇದು ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿದ್ರೆ 50+ ಆಗಿ ಒಂದು ಹೊಟ್ಟೆ ಭಾಗ ಜಾಸ್ತಿ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಸೊ ಆ ಒಂದು ಅದನ್ನ ಫುಲ್ ಫ್ಲಾಟ್ನೆಸ್ ಆಗಿ ನಾವು ಅದನ್ನ ಲೈಪೋ ಅಬ್ಡಮಿನೋಪ್ಲಾಸ್ಟಿ ಅಂತ ಸಹ ಅವ್ರಿಗೂ ಮಾಡಬಹುದು. ಇವರಿಗೆ 65 ವರ್ಷ, 140 kg ಇದ್ದಾರೆ. ಅದೇ ಹೊಟ್ಟೆ ಭಾಗ ತುಂಬಾ ಭಾರ, ಅವ್ರಿಗೆ ಓಡಾಡ್ಲಿಕ್ಕೆ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕಾಗಲ್ಲ, ಈ ತರ ತುಂಬಾ ಸುಮಾರು ಪ್ರಾಬ್ಲಮ್ಸ್. ಅದನ್ನ ಈಗ ಮೊದಲನೇ ಸ್ಟೇಜ್ ಆಗಿ ನಾವು ಅಬ್ಡಮಿನೋಪ್ಲಾಸ್ಟಿ ಅಂತ ಮಾಡಿರ್ತೀವಿ. ಎರಡನೇ ಸ್ಟೇಜ್ ಅಲ್ಲಿ ಮತ್ತೆ ನಾವು ಲೈಪೋಸಕ್ಷನ್ ಅಂತ ಮಾಡಿ ಫ್ಯಾಟ್ ಅನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು. ಈಗ ಇನ್ನಿತರೆ ಭಾಗಗಳಲ್ಲಿ ನಾವು ಫ್ಯಾಟ್ ಅನ್ನು ನೋಡಿದ್ರೆ, ಈಗ ನೆಕ್ ಭಾಗದ ಡಬಲ್ ಚಿನ್ ಅಂತ ಹೇಳ್ತೀವಿ, ಆರ್ಮ್ಸ್ ಭಾಗದಲ್ಲಿ ಅಂದ್ರೆ ತೋಳ್ ಭಾಗದಲ್ಲಿ ಸಹ ಅದನ್ನ ಕಡಿಮೆ ಮಾಡ್ತಕ್ಕಂಥ. ಎಲ್ಲಾ ಕಡೆ ಜಸ್ಟ್ ಹೋಲ್ಸ್ ಅಷ್ಟೇ ಇರ್ತದೆ, ಸ್ಮಾಲ್ ಹೋಲ್ಸ್ ಇರುತ್ತೆ. ತೈಸ್ ಭಾಗ ಇರಬಹುದು, ಅದೇ ತೊಡೆ ಭಾಗ ಒಂದು ಅಲ್ಲಿ ಎಲ್ಲಾ ಕಡೆ ನಾವು ಕ್ಲಿಯರೆನ್ಸ್ ಅನ್ನೋದನ್ನ ನಾವು ಮಾಡ್ಕೊಳ್ಬಹುದು. ಲ್ಯಾಟರಲ್ ಚೆಸ್ಟ್ ಅಂತ ಹೇಳ್ತೀವಿ, ಬಕ್ಕಲ್ ಪ್ಯಾಡ್ ಆಫ್ ಫ್ಯಾಟ್ ಅಂತೀವಿ. ಕೆಲವು ದುಂಡು ಮುಖ ಇರುತ್ತೆ, ಅಂದ್ರೆ ಬಾಡಿಗೆ ಅದು ಒಂಥರ ಸೂಟ್ ಆಗ್ತಾ ಇರಲ್ಲ ದುಂಡು ಮುಖ. ಸೊ ಹಾಗಾಗಿ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಆ ಬಾಯಿ ಒಳಗಡೆಯಿಂದ ಒಂದು ಸಣ್ಣ ಇನ್ಸಿಷನ್ ಮಾಡಿಕೊಂಡು ಆ ಒಂದು ಹೆಚ್ಚಿನ ಕೊಬ್ಬಿನಾಂಶವನ್ನು ನಾವು ತೆಗೆದು ಮುಖದ ಒಂದು ಏನು ಫ್ಲಾಟ್ನೆಸ್ ಆಗಿ ಅದನ್ನ ಮಾಡ್ಕೊಡ್ಬೋದು ಅನುಕೂಲ. ಇದು ಪೋಸ್ಟ್ ಬೆರಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ್ನಲ್ಲ, ಅಂದ್ರೆ ಮೇಜರ್ ವೇಟ್ ಲಾಸ್ ಆಗಿದ್ಮೇಲೆ ಕೆಲವರಿಗೆ ಈ ಟೈಟನಿಂಗ್ ಪ್ರೊಸೀಜರ್ಸ್ ನೆಸೆಸಿಟಿ ಇರ್ತದೆ. ಸೊ ಅದರದ್ದು ಬಗ್ಗೆ ನಾವು ನೋಡಿದ್ರೆ, ಇದು ಒಂದು ಇವರಿಗೆಲ್ಲ ಸುಕ್ಕಿನ ನೀವು ಮೊದಲು ಸುಕ್ಕೆಲ್ಲ ಆಗಿರುತ್ತೆ ಅಂತಾರೆ ಅಬ್ಡಮನ್ ಎಲ್ಲ. ವೇಟ್ ಲಾಸ್ ಆಗಿದ್ಮೇಲೆ ಅದನ್ನ ಟೈಟ್ನೆಸ್ ಅಬ್ಡಮನ್ ಭಾಗ ಇರಬಹುದು ಅಥವಾ ತೋಳ್ ಭಾಗ ಇರಬಹುದು, ಅಥವಾ ಒಂದು ಇದನ್ನ ಬೆಲ್ಟ್ ಲೈಪೆಕ್ಟಮಿ ಅಂತ ಹೇಳಿದಂಗೆ ಲೋವರ್ ಬಾಡಿ ಲಿಫ್ಟ್, ಅಬ್ಡಮಿನೋಪ್ಲಾಸ್ಟಿ, ಥೈ ಲಿಫ್ಟ್, ಬಟಕ್ ಲಿಫ್ಟ್ ಅನ್ನ ಒಟ್ಟಿಗೆ ನಾವು ಮಾಡಿ ಮತ್ತೆ ಥೈ ಲೈಪೋಸೆಕ್ಷನ್ ಮಾಡೋದ್ರಿಂದ ಅವರಿಗೆ ಒಂದು ಏನು ಮೊದಲು ಹೇಗಿದ್ರೆ ಆ ರೀತಿ ಒಂದು ಕಾಂಟೂರ್ ಅಥವಾ ಶೇಪ್ ಅನ್ನು ನಾವು ಮಾಡಿ ಕೊಡಬಹುದು. ಇದು ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಹೇಳಿ ಅಥವಾ ಫ್ಯಾಟ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ ಅದನ್ನ ಫ್ಯಾಟ್ ಅನ್ನು ಹಾಕುವಂಥದ್ದು. ಅದಕ್ಕೆ ಎಷ್ಟೋ ಜನಗಳಿಗೆ ಇದು ಕಡಿಮೆ ಇರತಕ್ಕಂತ ಸನ್ನಿವೇಶಗಳು ಇರ್ತವೆ. ಸೊ ಇದನ್ನ ನಾವು ತೊಡೆಯಿಂದ ಅಥವಾ ಇದು ಹೊಟ್ಟೆ ಕೆಳಭಾಗದಿಂದ ತೆಗೆದು ಆ ಮುಖ ಭಾಗಕ್ಕೆ ಹಾಕ್ತಕ್ಕಂಥದ್ದು. ಅದೇ ಇದು ತೆಗಿತಾ ಇರತಕ್ಕಂಥದ್ದು ಸಣ್ಣ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ 2 mm ಸ್ಮಾಲ್ ಹೋಲ್ಸ್ ಮಾಡಿಕೊಂಡು ಫ್ಯಾಟ್ ಅನ್ನು ಕಾನ್ಸಂಟ್ರೇಟ್ ಮಾಡಿ ಆ ಇಂಟ್ರೆಸ್ಟ್ ಪಾರ್ಟಿಗೆ ನಾವು ಹಾಕ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ಬರ್ತ್ ಡಿಫೆಕ್ಟ್ ಇದೆ. ರೈಟ್ ಸೈಡ್ ನೀವು ಇದರಲ್ಲಿ ನೋಡಿದ್ರೆ ಹುಟ್ಟದಾಗಿಂದ ಅವರಿಗೆ ಬೆಳವಣಿಗೆ ಏನಾಗಿಲ್ಲ, ರೈಟ್ ಚೀಕ್. ಸೊ ಅವರಿಗೆ ಫ್ಯಾಟ್ ಗ್ರಾಫ್ಟಿಂಗ್ ಮಾಡಿರೋದು. ಇದು ಪಿಂಪಲ್ ಸ್ಕಾರ್ಸ್ ಗಳು. ಇವರಿಗೆ ಇದು ವಾಲ್ಯೂಮ್ ಲಾಸ್ ಇರುತ್ತೆ, ಸ್ಕಾರ್ಸ್ ಇರುತ್ತೆ. ಇವರಿಗೆ ಫ್ಯಾಟ್ ಗ್ರಾಫ್ಟಿಂಗ್ ಇಂದ ಅದ್ರದ್ದು ಪ್ರಯೋಜನ ಇರ್ತದೆ. ಇದು ಸಹ ಪಿಂಪಲ್ ಸ್ಕಾರ್ಸ್ ಗಳಿಗೆ. ಸೊ ಒಂದು ಹೆಚ್ಚಾಗಿ ಮುಖದಲ್ಲಿ ಕೆಲವರಿಗೆ ಪೂರ್ತಿ ಮುಖ ಇರುತ್ತೆ, ಹಣೆ ಭಾಗದಲ್ಲೂ ಇರುತ್ತೆ, ಕೆನ್ನೆ ಭಾಗದಲ್ಲಿ ಇರುತ್ತೆ, ಈ ಎಲ್ಲ ಗದ್ದ ಭಾಗದಲ್ಲಿ. ಸೊ ಎಲ್ಲಾ ಭಾಗದಲ್ಲೂ ನಾವು ಅದು ಫ್ಯಾಟ್ ಮಾಡೋದ್ರಿಂದ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ, ಅವ್ರಿಗೆ ಗ್ಲೋ ಇರುತ್ತೆ. ಆ ಒಂದು ಗುಳಿಗಳೆಲ್ಲ ಅದನ್ನ ಸಮತಟ್ಟಾಗುತ್ತೆ, ಮತ್ತೆ ಅವರಿಗೆ ಒಂದು ಹೊಸ ಫೇಸ್ ಅನ್ನು ಅವ್ರಿಗೆ ನಾವು ಕೊಡಬಹುದು ಅದನ್ನ. ಮತ್ತೆ ಕೆಲವರಿಗೆ ರಿಂಕಲ್ಸ್, ಏಜ್ ಆಗಿ ಅವರಿಗೆ ಅದು ರಿಂಕಲ್ಸ್ ಇರುತ್ತೆ, ಆ ಭಾಗವನ್ನು ನಾವು ಫ್ಯಾಟ್ ಹಾಕೋದ್ರಿಂದ ಒಂದು ಸಮತಟ್ಟಾಗಿ ಮಾಡಬಹುದು ಅದನ್ನ. ಕೆಲವರಿಗೆ ವಾಲ್ಯೂಮ್ ಲಾಸ್ ಇರುತ್ತೆ, ಚೀಕು. ಅದು ಹುಟ್ಟದಾಗಿಂದ ಇರ್ತಕ್ಕಂಥ ಪ್ರಾಬ್ಲಮ್. ಅವರಿಗೆ ಅದೊಂದು ಸ್ವಲ್ಪ ಏಜ್ ತರ ಕಾಣಿಸ್ತಾ ಇರ್ತಾರೆ, ಅವರಿಗೆ ಫ್ಯಾಟ್ ಅನ್ನು ಹಾಕಬಹುದು. ಅಥವಾ ಇವರು ಸ್ವಲ್ಪ ತಮ್ಮ ಏಜ್ಗಿಂತ ಜಾಸ್ತಿ ಏಜ್ ತರ ಕಾಣಿಸ್ತಾ ಇರ್ತಾರೆ, ವಯಸ್ಸಿನವರಾಗಿ ಕಾಣಿಸ್ತಾ ಇರ್ತಾರೆ. ಅವರಿಗೆ ಒಂದು ರೆಜುವಿನೇಷನ್ ಅಥವಾ ಯೂತ್ಫುಲ್ ಕೊಡಬಹುದು ಅಂತ ಹೇಳಿದ್ರೆ ಫ್ಯಾಟ್ ಗ್ರಾಫ್ಟಿಂಗ್ ಮೂಲಕ ನಾವು ಕೊಡಬಹುದು. ಇವರೆಲ್ಲ ರಿಯಲಿ ಏಜ್ಡ್ ಒನ್ಸ್, ಅಂದ್ರೆ 60+ ಆಗಿರುತ್ತದೆ. ಅವರು ಸ್ವಲ್ಪ ಇಂಪ್ರೂವ್ಮೆಂಟ್, ಅವರಿಗೆ ಒಂದು ಕಡಿಮೆ ವಯಸ್ಸಿನ ತರ ಕಾಣಬೇಕು ಅನ್ನೋ ಒಂದು ಇಷ್ಟ ಇರುತ್ತೆ. ಅವ್ರಿಗೂ ಸಹ ಆ ಒಂದು ಪ್ರಯೋಜನವನ್ನ ಮಾಡ್ಕೊಡ್ಬಹುದು. ಇದೆಲ್ಲ 60+ ಇರ್ತಾರೆ ಅಥವಾ 70+ ಸಹ ಇರ್ತಾರೆ. ಅವ್ರಿಗೂ ಸಹ ಈ ಒಂದು ಪ್ರಯೋಜನವನ್ನು ಅಂದ್ರೆ ಸ್ವಲ್ಪ
ಒಂದು 10-15 ವರ್ಷ ಕಡಿಮೆ ಕಾಣಿಸಿದ್ರು ಅವ್ರಿಗೆ ಏನೋ ಒಂದು ಸಂತೋಷ ಇರುತ್ತೆ ಅದರಲ್ಲೇ ಒಂದು ಈ ತರ, ಅದು ಎಸ್ಪೆಷಲಿ ಫೀಮೇಲ್ಸ್ ಇರ್ಬೋದು, ಅಥವಾ ಆಕ್ಸಿಡೆಂಟಲ್ ಡಿಫೆಕ್ಟ್ ಅಂತೀವಿ ಆ ತರ ಇರ್ಬೋದು, ಐಬ್ರೋ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಸಂಕನ್ ಐಸ್, ಮತ್ತೆ ಡಾರ್ಕ್ ಸರ್ಕಲ್ ಅಂತೀವಿ, ಅದು ಕಣ್ಣು ಕಪ್ಪು ಇರುತ್ತೆ, ಅದು ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಕಾರ್ಗಳಿರ್ಬೋದು, ಅಥವಾ ಕೆಲವರಿಗೆ ಒಂದು ಫೇರ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಇರ್ತದೆ, ಎಸ್ಪೆಷಲಿ ಯೂತ್ ಅಲ್ಲಿ, ಲೇಡೀಸ್ ಅಥವಾ ಇದರಲ್ಲಿ ಹುಡುಗರಲ್ಲಿ. ಸೊ ಇದನ್ನು ಸಹ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಮೂಲಕ ಉತ್ತರ ಕೊಡಬಹುದು. ಕೆಲವರಿಗೆ ಇದು ಒಂದು ಫೇಸ್ ಉದ್ದವಾಗಿ ಕಾಣಿಸ್ಬೇಕು ಅಂತ ಒಂದು ಇಚ್ಛೆ ಇರುತ್ತೆ, ಗದ್ದ ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಇರುತ್ತೆ. ಸೊ ಅದನ್ನ ಚಿನ್ ಇಂಪ್ಲಾಂಟ್ ಅಂತ ನಾವು ಮಾಡ್ತೇವೆ. ಚಿನ್ ಇಂಪ್ಲಾಂಟ್ ಮತ್ತೆ ಬಕ್ಕಲ್ ಫ್ಯಾಟ್ ರಿಮೂವಲ್ ಅಂತ ಮೊದಲೇ ಹೇಳಿದಾಗೆ, ಆ ಒಂದು ಬಾಯಿ ಒಳಗಿನ ಮೂಲಕ ಒಂದು ಸಣ್ಣ ಇನ್ಸೇಷನ್ ಮಾಡಿಕೊಂಡು ಆ ಹೆಚ್ಚಿನ ಫ್ಯಾಟ್ ತೆಗೆದಾಗ ಅವರಿಗೆ ಒಂದು ನಾರ್ಮಲ್ ಫ್ಲಾಟ್ನೆಸ್ ಸಿಗುತ್ತೆ. ಇವರಿಗೆ ಚಿನ್ ಇಂಪ್ಲಾಂಟ್ ಮತ್ತೆ ಮಾಲಾರ್ ಇಂಪ್ಲಾಂಟ್ ಸರ್ಜರಿ ಸಹ ಅವರಿಗೆ ಆಗಿರುತ್ತೆ. ಹುಟ್ಟದಾಗಿಂದ ಕೆಲವು ನ್ಯೂನತೆಗಳಿರುತ್ತೆ, ಅದನ್ನು ಸರಿಪಡಿಸಬಹುದು ಇಂಪ್ಲಾಂಟ್ಸ್ ಮೂಲಕ. ಮತ್ತೆ ಪರ್ಮನೆಂಟ್ ಇರುತ್ತೆ, ಹಾಗಾಗಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಬ್ರೆಸ್ಟ್ ಸರ್ಜರೀಸ್ ಅಂತ ನಾನು ಅವಾಗಲೇ ಹೇಳಿದ ಪ್ರಕಾರ ಇದನ್ನ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಬ್ರೆಸ್ಟ್ ಇಂಪ್ಲಾಂಟ್ಸ್. ಇಲ್ಲಿ ಸ್ಕಾರು, ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಇರುತ್ತೆ, ಸ್ಕಾರ್ ಇರುತ್ತೆ ಅಂತ, ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇರುತ್ತೆ. ಇಲ್ಲಿ ಸ್ಕಾರು ಕಾಣ್ದೇ ಇರೋ ಜಾಗದಲ್ಲಿ ಕೆಳಗ ಭಾಗದಲ್ಲಿ ಇರುತ್ತದೆ. ಅದು ಒಂದು ಸಣ್ಣ ಒಂದು ಹೇರ್ ಲೈನ್ ಅಂತೀವಿ, ಒಂದು ಪೆನ್ಸಿಲ್ ಮಾರ್ಕ್ ತರ ಅಷ್ಟೇ ಇರುತ್ತೆ. ಅವರಿಗೆ ಇದು ಕೆಲವೆಲ್ಲ ಒಂದು ಈ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಆಗಿದ್ಮೇಲೆ ಸ್ತನಗಳ ಗಾತ್ರ ಕಡಿಮೆ ಆಗಿರುತ್ತೆ ಕೆಲವರಿಗೆ. ಸೊ ಈ ಒಂದು ಪ್ರಾಬ್ಲಮ್ಸ್ಗೆ ನಾವು ಅದನ್ನ ಬ್ರೆಸ್ಟ್ ಆಗ್ಮೆಂಟೇಶನ್ ಅಂತ ನಾವು ಮಾಡ್ತೇವೆ, ಅಥವಾ ಯಾವುದೇ ವಯಸ್ಸಿನಲ್ಲೂ ಸಹ ಅದನ್ನ ನಾವು ಮಾಡಬಹುದು. ಆ ರೀತಿನಲ್ಲಿ ಆಮೇಲೆ ಕೆಲವು ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳ್ತೀವಿ. ಇದು ಓಕೆ, ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳಿದ್ರೆ ಓಕೆ, ಒಂದು ಸೈಜ್ ದೊಡ್ಡದಾಗಿರುತ್ತೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಸರ್ಜರಿ ಮೂಲಕ, ಅಂದ್ರೆ ಇಲ್ಲಿ ಸಹ ಒಂದು ಲೈನ್ ಸ್ಕಾರ್ ಅಷ್ಟೇ ಇರುತ್ತೆ, ಒಂದು ಗಾತ್ರ ಸಹ ದೊಡ್ಡದಾಗಿರುತ್ತೆ, ಹಾಗೆ ಜೋತು ಬಿದ್ದಿರೋದ್ರಿಂದ ಅದನ್ನ ನಾರ್ಮಲ್ ಸೈಜ್ ಮತ್ತೆ ಶೇಪ್ಗೆ ನಾವು ತಂದ್ಕೊಡ್ಬಹುದು. ಅದನ್ನ ನಾರ್ಮಲ್ ಸರ್ಜರಿ ಮೂಲಕ ಸಹ ಮಾಡಬಹುದು, ಅಥವಾ ಲೈಪೋಸೆಕ್ಷನ್ ಅಂದ್ರೆ ಸ್ಮಾಲ್ ಹೋಲ್ಸ್ ಮೂಲಕ, ಅಂದ್ರೆ ಕೆಲವರು ಈ ಮದುವೆಗಿನ ಮುಂಚೆ ಕೆಲವರು ಅದನ್ನ ಗಾತ್ರ ಕಡಿಮೆ ಮಾಡ್ಲಿಕ್ಕೆ ಇಷ್ಟ ಪಡುವರು, ಅಥವಾ ಒಂದು ಯಾವುದೇ ಒಂದು ಸ್ಕಾರ್ ಬೇಡ ಅನ್ನೋ ಇಚ್ಛೆ ಪಡುವವರಿಗೆ ಲೈಪೋಸೆಕ್ಷನ್ ಮೂಲಕ ಅದನ್ನ ನಾವು ಕಡಿಮೆ ಮಾಡಬಹುದು. ಕೆಲವರಿಗೆ ಅಬ್ನಾರ್ಮಲ್ ಬ್ರೆಸ್ಟ್ ಇರುತ್ತೆ, ಒಂದು ಕಡೆ ನಾರ್ಮಲ್ ಇರುತ್ತೆ, ಒಂದು ಕಡೆ ಸರಿಯಾಗಿರೋದಿಲ್ಲ, ಬೆಳವಣಿಗೆ ಆಗಿರಲ್ಲ. ಅಂತಹ ಸಹ ಒಂದು ಸಿಚುಯೇಷನ್ಗಳನ್ನ ನಾವು ಒಂದು ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಥವಾ ಒಂದು ಬೇರೆ ಬ್ರೆಸ್ಟ್ ಸರ್ಜರಿಗಳ ಮೂಲಕ ನಾವು ಈಕ್ವಲ್ ಆಗಿ ಮಾಡ್ಕೊಡ್ಬಹುದು. ಮತ್ತೆ ಇನ್ನೊಂದು ಕ್ಯಾನ್ಸರ್ ಆಗಿ ಬ್ರೆಸ್ಟ್ ತೆಗೆದ ಮೇಲೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಇರುತ್ತೆ. ಇದರಲ್ಲಿ ನಾವು ಇದು ಬೆನ್ನ ಭಾಗದಲ್ಲಿ ಇರ್ತಕ್ಕಂಥ ಒಂದು ಫ್ಲಾಪ್ ಅನ್ನು ತೆಗೆದು ಜೊತೆಲಿ ಇಂಪ್ಲಾಂಟ್ ಅನ್ನು ಹಾಕಿ ಸರಿಪಡಿಸಿರ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ. ಸೊ ಇದು ಟ್ರಾಂಪ್ ಫ್ಲಾಪ್ ಅನ್ನು, ಹೊಟ್ಟೆ ಭಾಗದಿಂದ ಆ ಫ್ಲಾಪ್ ಅನ್ನು ತೆಗೆದು ಅವರಿಗೆ ಮಾಡಿಕೊಟ್ಟಿರ್ತಕ್ಕಂಥ ಅನುಕೂಲ. ಅದೇ ರೀತಿಯಲ್ಲಿ ಮೂಗಿಗೆ ಸಂಬಂಧಪಟ್ಟ ಹಾಗೆ ರೈನೋಪ್ಲಾಸ್ಟಿ, ನೋಸ್ ರೀಶೇಪಿಂಗ್ ಅಂತ ಹೇಳ್ತಾ ಇದ್ವಲ್ಲ, ಸೊ ಅದ್ರ ಬಗ್ಗೆ ಓಕೆ ಓಕೆ, ಇದು ಒಂದು ಈ ರೀತಿ ಒಂದು ಇರ್ತದೆ. ಯಾವುದೇ ಒಂದು ಶೇಪ್ ಕಾರಣ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅಥವಾ ಯಾವುದೇ ಒಂದು ಸ್ವಲ್ಪ ಮೂಗಿನಲ್ಲಿ ಯಾವುದೇ ಒಂದು ಬೋನ್ ಆಗ್ಲಿ ಕಾಟ್ಲೇಜ್ ಆಗಿಲ್ದೇ ಇರಬಹುದು ಸಿಚುಯೇಷನ್ ಇರ್ಬೋದು, ಉದ್ದ ಮೂಗಿರ್ಬೋದು, ಅಂಕುಡೊಂಕು ಇರ್ಬೋದು, ಅಗಲವಾದ ಮೂಗಿರಬಹುದು, ಡಿಪ್ರೆಸ್ಡ್ ಮೂಗಿರಬಹುದು, ಅಥವಾ ಪೂರ್ತಿ ಬೆಳವಣಿಗೆನೇ ಇಲ್ಲದೆ ಇರಬಹುದು, ಮೂಗಿನ ತುದಿ ಭಾಗ ಅಥವಾ ಉದ್ದ ಇರಬಹುದು, ಅಥವಾ ಇದು ಪೂರ್ತಿನೇ ಡಿಪ್ರೆಷನ್, ಮಲ್ಲಿಂದ ಬೆಳವಣಿಗೆನೇ ಇಲ್ಲ ಅವರಿಗೆ, ಅಥವಾ ಯಾವುದೇ ಒಂದು ಕಾರಣಕ್ಕೆ ಮೂಗು ಒಂದು ಲಾಸ್ ಆಗಿದ್ರೆ ಆಕ್ಸಿಡೆಂಟ್ ಅಲ್ಲಿ, ಅಥವಾ ಆಕ್ಸಿಡೆಂಟಲ್ ಆಗಿ ತೊಂದರೆಗಳಾಗಿದ್ರೆ ಅದನ್ನ ನಾವು ಕರೆಕ್ಷನ್ಸ್ ಮಾಡಿ ಅದನ್ನ ಮಾಡ್ಕೊಡ್ಬಹುದು. ಇದು ರೈನೋಪ್ಲಾಸ್ಟಿ ಅಂತ ಹೇಳ್ತೇವೆ. ಅದೇ ತರನೇ ಇವಾಗ ಡಿಂಪಲ್ ಕ್ರಿಯೇಷನ್. ಸೊ ಡಿಂಪಲ್ ಕ್ರಿಯೇಷನ್ ಅದು ಲೋಕಲ್ ಪ್ರೊಸೀಜರ್ ಇರೋದ್ರಿಂದ, ಸೊ ಅದನ್ನ ಎಷ್ಟೋ ಜನ ಅದು ನ್ಯಾಚುರಲ್ ಆಗಿರುತ್ತೆ, ಕೆಲವರಿಗೆ ಅದನ್ನ ನ್ಯಾಚುರಲ್ ಇಲ್ಲ ಅಂತ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಎರಡು ಕಡೆ. ಲೋಕಲ್ ಪ್ರೊಸೀಜರ್ ಅಷ್ಟೇನೆ, ಅದನ್ನ ಎರಡು ಕಡೆ ಮಾಡುವಂತದ್ದು, ಎರಡು ಕಡೆನೂ ಮಾಡಬಹುದು ಅವ್ರಿಗೆ, ಅಂದ್ರೆ ಒಂದ್ ಕಡೆ ಅಥವಾ ಎರಡು ಕಡೆ ಅವರ ಒಂದು ಇಚ್ಛೆ ಪ್ರಕಾರ ನಾವು ಮಾಡಬಹುದು. ಈಗ ನಾವು ಲಿಪ್ ಸರ್ಜರೀಸ್ ಅಂತ ನಾವು ಬಂದ್ರೆ ಅದು ಇನ್ಕ್ರೀಸ್ ಮಾಡಕ್ಕೆ ಕೆಲವರಿಗೆ ಇಷ್ಟಪಡ್ತಾರೆ, ಕೆಲವರು ಡಿಕ್ರೀಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನ ಸೈಜ್ ಈ ತರ ಇನ್ಕ್ರೀಸ್ ಸಹ ಮಾಡಬಹುದು ಫ್ಯಾಟ್ ಗ್ರಾಫ್ಟಿಂಗ್ ಮೂಲಕ, ಪರ್ಮನೆಂಟ್ ಆಗಿರುತ್ತೆ. ರಿಡಕ್ಷನ್ ಅಂತ ಒಂದು ಇಷ್ಟಪಡ್ತಾರೆ, ಅವರನ್ನ ಅದನ್ನ ಕಡಿಮೆ ಮಾಡಬಹುದು ಸೈಜು. ಮತ್ತೆ ಸ್ಕಾರ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಸ್ಕಾರ್ ಅಂದ್ರೆ ಇದು ಒಂದು ಯಾವ್ದೇ ಒಂದು ಕಲೆ ಅನ್ಬೋದು ಅಥವಾ ಕರೆ ಅಂತ ಹೇಳ್ಬೋದು ಸಾಮಾನ್ಯ ಭಾಷೆಯಲ್ಲಿ. ಅದು ಎಸ್ಪೆಷಲಿ ಮುಖದಲ್ಲಿದ್ದಾಗ ಎಲ್ಲರಿಗೂ ಕಾಡ್ತಾ ಇರುತ್ತೆ, ಅದು ಒಂದು ಕ್ಲಿಯರೆನ್ಸ್ ಅವರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಕಾರಣ ಅದನ್ನೆಲ್ಲ ನಾವು ಅದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಕೀಲಾಯ್ಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟುಗಳಾಗಿರುತ್ತೆ ಎಸ್ಪೆಷಲಿ ಕಿವಿಗಳ ಮೇಲೆ ಅದನ್ನ ಒಂದು ಕಾಡ್ತಕ್ಕಂಥದ್ದು. ಅದು ಎಷ್ಟು ಇದು ರೆಸಿಸ್ಟೆಂಟ್ ಪ್ರಾಬ್ಲಮ್ ಇದು ನಾವು ಮಲ್ಟಿಪಲ್ ಒಂದು ಇದು ಮೆಥಡ್ಸ್ ಅಲ್ಲಿ ನಾವು ಟ್ಯಾಕಲ್ ಮಾಡೋದ್ರಿಂದ, ಅಂದ್ರೆ
ಸರ್ಜರಿ ಮೂಲಕ ಕಡಿಮೆ ಮಾಡ್ತೇವೆ, ಅಲ್ಲಿ ಒಂದು ಇಂಜೆಕ್ಷನ್ಸ್ ಕೊಡ್ತಾ ಇರ್ತೇವೆ, ಮತ್ತೆ ಇನ್ನೊಂದು ಸಿಲಿಕಾನ್ ಜೆಲ್ ಶೀಟ್ ಅನ್ನ ಒಂದು ಮಾಡ್ತಾ ಇರೋದ್ರಿಂದ ಆ ಒಂದು 3 ಪ್ರಯತ್ನದಿಂದ ನಾವು ಅದನ್ನ ಸರಿಪಡಿಸಬಹುದು. ಓಕೆ, ಬರೀ ಸರ್ಜರಿ ಒಂದರಲ್ಲಿ ಅದು ಸರಿಪಡಿಸ್ಲಿಕ್ಕೆ ಆಗಲ್ಲ. ಈ ಕೆಲವರು ಹಚ್ಚೆಗಳು ಹಾಕ್ಸ್ಕೊಂಡಿರ್ತಾರೆ, ಹಚ್ಚೆ ಆಮೇಲೆ ಅವ್ರಿಗೆ ಬೇಡವಾಗಿರುತ್ತೆ ಅಥವಾ ಯಾವುದೋ ಒಂದು ಕಾರಣಗಳಿಂದ ಬೇಡ ಆಗಿರುತ್ತೆ. ಸೊ ಅದನ್ನು ಸಹ ನಾವು ಸರ್ಜರಿ ಮೂಲಕ ಸ್ಕಿನ್ ಗ್ರಾಫ್ಟಿಂಗ್ ಇರಬಹುದು ಅಥವಾ ಸರ್ಜರಿ ಮೂಲಕ ಅದನ್ನ ಪೂರ್ತಿ ಅದನ್ನೇ ತೆಗೆದು ಬಿಡಬಹುದು. ಓಕೆ. ವಿಟಿಲಿಗೋ ಸರ್ಜರಿ ಅಂತ ಹೇಳಿದ್ರೆ ಒಂದು ವೈಟ್ ಪ್ಯಾಚಸ್ ಇರುತ್ತೆ. ಹೌದು. ಸೊ ಆ ಒಂದು ವೈಟ್ ಪ್ಯಾಚಸ್ ಬಾಡಿ ಇರಬಹುದು, ಲಿಪ್ಸ್ ಅಲ್ಲಿ ಇರಬಹುದು. ಆ ಒಂದು ಎಲ್ಲಾ ಒಂದು ಅದಕ್ಕೆ ಒಂದು ಪರಿಹಾರ, ಅದಕ್ಕೆ ಒಂದು ಸ್ಕಿನ್ ಗ್ರಾಫ್ಟಿಂಗ್ ಅಂತ ಮಾಡ್ತೇವೆ. ಸೊ ಅದು ಲೈಫ್ ಟೈಮ್ ಅವ್ರಿಗೆ ರಿಸಲ್ಟ್ಸ್ ಇರುತ್ತದೆ. ಈಗ ಫೇಶಿಯಲ್ ಸರ್ಜರೀಸ್ ಅಂತ ಹೇಳಿದ್ರೆ ಈಗ ಮೋಲ್ಸ್ ಅಂತ ಇರ್ತದೆ, ಹೌದು, ಅಥವಾ ಇದು ಬ್ಲಾಕ್ ಹೆಡ್ಸ್ ಅಂತ ಇರುತ್ತೆ, ಅಥವಾ ಬ್ಲೆಫರೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದ್ರೆ ಅಪ್ಪರ್ ಐ ಲಿಡ್ ಪ್ರಾಬ್ಲಮ್ ಇದ್ರೆ ಅಥವಾ ಲೋವರ್ ಐ ಲಿಡ್ ಪ್ರಾಬ್ಲಮ್ ಇದ್ರೆ ಕ್ಯಾಂಥೋಪ್ಲಾಸ್ಟಿ ಅಂತ ನಾವು ಅದನ್ನ ಸರಿಪಡಿಸಬಹುದು. ಅಥವಾ ಕೆಲವರಿಗೆ ಅದನ್ನ ಸುಕ್ಕುಗಳಿರ್ತದೆ, ರಿಂಕಲ್ಸ್ ಗಳಿರುತ್ತೆ, ಅವರಿಗೆ ನಾವು ಫೇಸ್ ಲಿಫ್ಟ್ ಅನ್ನ ಮಾಡಬಹುದು. ಓಟೋಪ್ಲಾಸ್ಟಿ ಅಂತ ಹೇಳಿದ್ರೆ ಈ ಕಿವಿ ಒಂದು ನ್ಯೂನ್ಯತೆಗಳಿರುತ್ತೆ, ಅಂದ್ರೆ ಪ್ರಾಮಿನೆಂಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ, ಅಥವಾ ಇದು ಪ್ರಾಮಿನೆಂಟ್ ಇಯರ್ಸ್ ಇರುತ್ತೆ, ಅಥವಾ ಬ್ಯಾಟ್ ಇಯರ್ಸ್ ಅಥವಾ ಬಾಹುಲಿ ಕಿವಿ ಅಂತ ಸಹ ಕರಿತೀವಿ. ಅಂತವರಿಗೆ ಓಟೋಪ್ಲಾಸ್ಟಿ ಮೂಲಕ ನಾವು ಅದೇನ್ ಮಾಡಬಹುದು ಅಂದ್ರೆ ಅವರ ಒಂದು ಕಿವಿಯ ಒಂದು ನಾರ್ಮಲ್ ಆಗಿ ನಾವು ಮಾಡ್ಕೊಡ್ಬಹುದು ಅದನ್ನ ಪ್ರಾಬ್ಲಮ್ಸ್ ನ. ಅಥವಾ ಕೆಲವರು ಕ್ಲೆಫ್ಟ್ ಇಯರ್ ಲೋಬ್ ಅಂದ್ರೆ ಒಂದು ಅವರು ಓಲೆ ಹಾಕೊಂಡು ಇದನ್ನೆಲ್ಲ ಏನಾಗಿರುತ್ತೆ, ದೊಡ್ಡದ ಹೋಲ್ ಆಗಿರುತ್ತೆ, ಆ ಹೋಲನ್ನು ಕ್ಲೋಸ್ ಮಾಡಿ ಹೊಸ ಹೋಲನ್ನು ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅವ್ರ ಕ್ಲಿಯರೆನ್ಸ್ ನಾವು ಮಾಡಿಕೊಡಬಹುದು. ಓಕೆ. ಬಟ್ ಇವಾಗ ಡಾಕ್ಟರ್, ಇವಾಗ ಅನೇಕ ಸಂದರ್ಭಗಳಲ್ಲಿ ಇವಾಗ ನಾವು ತಿಳ್ಕೊಳ್ಳುವಂತ ರೀತಿಯಲ್ಲೇ ಕೆಲವೊಂದು ಪರ್ಟಿಕ್ಯುಲರ್ಲಿ ಇವಾಗ ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಲ್ಲೂ ಸಹ ತಮ್ಮ ಜನನಾಂಗಗಳ ಬಗ್ಗೆ ಇರುವಂತಹ ಅನೇಕ ಕಾಳಜಿ ಅಂತ ಹೇಳಿ ಇರ್ತದೆ. ಇಂಥವ್ರಿಗೆ ಇವಾಗ ಎಷ್ಟು ಮಟ್ಟಿಗೆ ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ ಅಥವಾ ಏನ್ ಮಾಡಬಹುದು, ಏನ್ ಮಾಡಕ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತಾಡೋಣ ಡಾಕ್ಟ್ರೆ. ಇನ್ನೊಂದು ಕರೆ ಇದೆ, ಕರೆ ತಗೊಂಡು ಹಾಗೆ ಮುಂದುವರ್ಸೋಣ. ಹಲೋ, ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಗಿರೀಶ್ ಅವರಾ? ಹೌದಮ್ಮ, ನಮಸ್ಕಾರ, ಹೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಹೇಳಿಮ್ಮ. ಅದು ಸ್ವಲ್ಪ ಕೇಳಿಸ್ತಾ ಇಲ್ಲ, ಹೇಳಿ ಅಮ್ಮ. ನಮ್ಗೆ ಇದು ಹೊಕ್ಕಳ ಕೆಳಗಡೆ ಹೊಟ್ಟೆ ಒಂಥರ ಇಳೆ ಬಿದ್ದಂಗೆ, ಕೂತ್ಕೊಂಡ್ರೆ ಈ ತೊಡೆಗೆ ಮುಳ್ಳು ಚುಚ್ಚಿದಂಗೆ ಎದ್ದೊಳಕ್ ಆಗಲ್ಲ ನನ್ಗೆ. 2 ಕೈ ಊರಿ ಎದ್ದೊಳ್ಬೇಕು, ಆ ತರ ನನಗೆ ತುಂಬಾ ಕಷ್ಟ ಆಗುತ್ತೆ. ಹಂಗಿದೆ ಡಾಕ್ಟ್ರೆ, ಏನು ಅಂತ. ಅಲ್ಲ, ಅದೇ ನಾನು ಆವಾಗ್ಲೇ ಹೇಳಿರೋ ಪ್ರಕಾರ ಅದೇ ನಿಮ್ಗೆ ಅಬ್ಡಾಮಿನೋಪ್ಲಾಸ್ಟಿ ಅನ್ನೋ ಒಂದು ಸರ್ಜರಿ ಸೂಕ್ತ ಇರುತ್ತೆ. ಅದೇ ಹೊಟ್ಟೆ ಭಾಗ ಜಾಸ್ತಿ ಭಾರ ಆದಾಗ ಈಗ ನಮ್ಮಲ್ಲಿ ಏನಾಗುತ್ತೆ, ಈಗ ಲೇಡೀಸ್ಗಳಿಗೆ ಅವ್ರಿಗೆ ಒಂದು ಟೈಮ್ ಅನ್ನು ಡೆಡಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಫ್ಯಾಮಿಲಿ ಅವ್ರನ್ನ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರು ಒಂದು ವ್ಯಾಯಾಮ ಆಗ್ಲಿ ಅಥವಾ ಒಂದು ಯಾವುದೇ ಒಂದು ಪ್ರಕಾರದಲ್ಲಿ ಅವರಿಗೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಬಿಡುವಿರೋದಿಲ್ಲ. ಸೊ ಈಗ ನಿಮಗೆ ಹೊಟ್ಟೆ ಭಾರ ಇದು ಜಾಸ್ತಿ ಆಗಿರೋದ್ರಿಂದ ಅದನ್ನ ಅಬ್ಡಾಮಿನೋಪ್ಲಾಸ್ಟಿ ಮೂಲಕ ಆ ಹೊಟ್ಟೆನ ನಾರ್ಮಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ದೈನಂದಿನ ಕಾರ್ಯಕ್ರಮಗಳು ಅಥವಾ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಬಹುದು ಅದನ್ನ. ಓಕೆ, ಅದನ್ನೊಮ್ಮೆ ಪ್ರಯತ್ನ ಪಡಬಹುದು. ಅವಕಾಶ ಸಿಕ್ಕಿದವರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ನಿಮ್ಗೆ ಅದನ್ನು ನೋಡಿ ನಮ್ಮ ನಂತರ ಅದಕ್ಕೆ ನಿಮ್ಗೆ ಸೂಕ್ತವಾಗಿರುವಂತಹ ರೆಕಮೆಂಡೇಶನ್ ಕೊಡೋದಕ್ಕೆ ಸಾಧ್ಯತೆಗಳಿರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ, ತಮ್ಮ ಪ್ರಶ್ನೆ ಹೇಳಿ. ಡಾಕ್ಟ್ರೆ ನಮಸ್ಕಾರ, ಹೇಳಿ. ಚರ್ಮ ನಮ್ಮ ಗ್ರ್ಯಾಂಡ್ ಡಾಕ್ಟರ್ಗೆ ಬ್ಲಾಕ್ ಇದೆ. ಒಬ್ಳೆ ಮೊಮ್ಮಗಳು, ಅದನ್ನ ಕಲರ್ ಚೇಂಜ್ ಮಾಡ್ಬೇಕು ಸರ್, ನೋಡಕ್ಕೆ ಒಂಥರ ಆಗುತ್ತೆ. ಅಲ್ಲ, ಅದು ಸಾಧ್ಯತೆ ಇದೆ. ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಫೇರ್ ಆಗಿ ಮಾಡಿ ತುಂಬಾ ಅದನ್ನ ಒಂದು ಸಾಧ್ಯತೆಗಳು ಇರುವುದಿಲ್ಲ. ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಗೆ ಸಾಧ್ಯತೆ ಇದೆ. ಅಂದ್ರೆ ಅವರ ಒಂದು ಮುಖದ ಎಸ್ಪೆಷಲಿ ಅದನ್ನ ಫ್ಯಾಟ್ ಗ್ರಾಫ್ಟಿಂಗ್ ಮೂಲಕ ಅದಕ್ಕೆ ಉತ್ತರ ನಾವು ಕೊಡಬಹುದು. ಅದೇ ಫ್ಯಾಟ್ ಗ್ರಾಫ್ಟಿಂಗ್ ಮೂಲಕ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಆ ಒಂದು ಪ್ರೊಸೀಜರ್ ಅಲ್ಲಿ ನಿಮಗೆ ಒಂದು ಉತ್ತರ ಸಿಗುತ್ತೆ ಡೆಫಿನೆಟ್ಲಿ. ಓಕೆ, ಅದನ್ನೊಮ್ಮೆ ಪ್ರಯತ್ನ ಪಡಬಹುದು. ಇವ್ರು ಬಂದು ಖುದ್ದಾಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಒಂದು ಜೆನೆಟಲ್ ಸರ್ಜರಿಗಳು ಅಂತ ಹೇಳುವಂತದ್ದಾಗ್ಲೇ ಈ ತರದ್ದು ಒಂದು ಕ್ವಿಕ್ ಆಗಿ ಒಂದು ನೋಡ್ಬೋಣ ಏನೇನು ಸಾಧ್ಯತೆಗಳಿದೆ ಅಂತ ಹೇಳುವಂತದ್ದನ್ನ ಒಮ್ಮೆ ತೋರಿಸಬಹುದು ಡಾಕ್ಟ್ರೆ. ಅದೇ, ಈಗ ಜೆನೆಟಲ್ ಸರ್ಜರಿ ಅನ್ನೋದು ಈಗ ಒಂದು ಹೊಸ ಕಾನ್ಸೆಪ್ಟ್. ಯಾಕಂದ್ರೆ ಇದನ್ನ ಹೇಳ್ಕೊಳ್ಳಕ್ಕೆ ಆಗೋದಿಲ್ಲ ಅನ್ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಲಿ ಅಥವಾ ಅವರ ಒಂದು ಸ್ನೇಹಿತರಿಗಾಗ್ಲಿ ಅದ ಒಂದು ಆ ಪ್ರಾಬ್ಲಮ್ ನ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇರಲ್ಲ. ಆದ್ರೆ ಆ ಪ್ರಾಬ್ಲಮ್ಸ್ ಇಂದ ಸಫರ್ ಮಾಡ್ತಾ ಇರ್ತಾರೆ. ಆ ಒಂದು ಆ ಜೆನೆಟಲ್ ಅನ್ನೋ ಭಾಗ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಕಷ್ಟ ಇರುತ್ತೆ. ಆಮೇಲೆ ಅವ್ರಿಗೆ ಯಾವ ಡಾಕ್ಟರ್ಗಳು ಸೂಕ್ತವಾಗಿ ಇದನ್ನ ಮಾಡ್ತಾರೆ ಅನ್ನೋ ಮಾಹಿತಿನೂ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈಗ ಆ ಭಾಗಗಳನ್ನು ಸಹ ನಾವು ಅದನ್ನ ಉತ್ತಮ ಪಡಿಸಬಹುದು. ಅಂದ್ರೆ ಮೊದಲಿಂದ ಅವರು
ಹುಟ್ಟದಾಗಿಂದ ಒಂದು ಪ್ರಾಬ್ಲಮ್ಸ್ ಇರಬಹುದು, ಅಥವಾ ಯಾವುದೇ ಒಂದು ಅಕ್ವೈರ್ಡ್ ಪ್ರಾಬ್ಲಮ್ಸ್ ಆಗಿರಬಹುದು, ಅಥವಾ ಇನ್ನೂ ಫರ್ದರ್ ಇಂಪ್ರೂವ್ಮೆಂಟ್ ಬೇಕು ಅನ್ನೋ ಒಂದು ಇಚ್ಛೆ ಇದ್ದಾಗ ಅದನ್ನ ಡೆಫಿನೆಟ್ಲಿ ಅದನ್ನ ನಮ್ಮ ಕಾಸ್ಮೆಟಿಕ್ ಸರ್ಜರಿ ಮೂಲಕ ಉತ್ತರ ಕೊಡಬಹುದು. ಫಿಮೇಲ್ ಜೆನೆಟಲ್ ಸರ್ಜರೀಸ್ ಅಂತ ಹೇಳ್ತೀವಿ, ಅಥವಾ ಮೇಲ್ ಜೆನೆಟಲ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇದು ರಿವರ್ಜಿನೇಷನ್ ಅಂತ ಒಂದು ಪ್ರೊಸೀಜರ್ ಇರ್ತದೆ, ವಜನಲ್ ಟೈಟನಿಂಗ್ ಅಂತ ಇರುತ್ತೆ, ಪ್ಯೂಬಿಕ್ ಲಿಫ್ಟ್, ಅದೇ ಪ್ಯೂಬಿಸ್ ಅಲ್ಲಿ ತುಂಬಾ ಫ್ಯಾಟ್ ಅಕ್ಯುಮಿಲೇಷನ್ ಆದಾಗ ಪ್ಯೂಬಿಕ್ ಲೈಪೋಸೆಕ್ಷನ್ ಅಂತ ಸಹ ಮಾಡ್ತೀವಿ. ಲೇಬಿಯಾ ಮೇಜೋರಾ ರಿಡಕ್ಷನ್ ಅಥವಾ ಇನ್ಕ್ರೀಸ್ ಅಥವಾ ಆಗ್ಯುಮೆಂಟೇಷನ್ ಅಂತ ಹೇಳ್ತೀವಿ, ಲೇಬಿಯಾ ಮೈನೋರಾ ರಿಡಕ್ಷನ್ ಅಂತಾನು ಹೇಳ್ತೀವಿ. ಈಗ ಅನೇಕ ಈ ತರ ಒಂದು ಕಾಸ್ಮೆಟಿಕ್ ಸರ್ಜರೀಸ್ ಫಿಮೇಲ್ ಜೆನೆಟಲ್ಸ್ ಇರ್ತದೆ. ಅದೇ ಅದು ಕೆಲವರಿಗೆ ವಜನನು ಸಹ ಡೆವಲಪ್ ಆಗಿರೋದಿಲ್ಲ ಹುಡುಗಾಗಿಂದ, ಅದನ್ನ ನಾವು ವಜನ ಪ್ಲಾಸ್ಟಿ ಅಂತ ಹೇಳಿ ನಾವು ವಜನನ ಕ್ರಿಯೇಟ್ ಮಾಡಿ ಕೊಡಬಹುದು. ಆಮೇಲೆ ಕೆಲವರು ಮೇಲ್ ಜೆನೆಟಲ್ ಸರ್ಜರೀಸ್ ಬಂದ್ರೆ ಒಂದು ಪಿನಲ್ ಎನ್ಹಾನ್ಸ್ಮೆಂಟ್ ಅಂತ ಇರ್ತದೆ, ಲೆಂಥನಿಂಗ್ ಅಥವಾ ಗರ್ತ್ ಎನ್ಲಾರ್ಜ್ಮೆಂಟ್ ಅನ್ನೋ ಸಹ ಸರ್ಜರೀಸ್ ಇರುತ್ತೆ. ಅದಕ್ಕೆ ಕೆಲವು ಕಾರಣಾಂತರಗಳಿಂದ ಕೆಲವು ಅವರಿಗೆ ಆ ಒಂದು ಪ್ರಾಬ್ಲಮ್ಸ್ ಇದ್ದಾಗ ಅದನ್ನ ಡೆಫಿನೆಟ್ಲಿ ಸರಿಪಡಿಸ್ಕೊಳ್ಬಹುದು. ಅದನ್ನ ಒಂದು ಕ್ವಿಕ್ ಆಗಿ ಒಂದು ಸ್ವಲ್ಪ ನಾವು ಹೇಗೆ ನಾವು ರಿಸಲ್ಟ್ಸ್ ಗಳು ಕಾಣಿಸ್ತದೆ ಅಂತ ಹೇಳಿ ತೋರಿಸಬಹುದು. ಓಕೆ, ಬಟ್ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಈ ರೀತಿಯಾದಂತಹ ತೊಂದರೆಗಳು ಅಂತ ಹೇಳಿ ಇದ್ದಾಗ ಅನೇಕ ಜನಗಳಿಗೆ ಇವಾಗ ಒಂದು ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಒಂದು ಕಾಸ್ಟ್ ಫ್ಯಾಕ್ಟರ್ ಆಗಿರಬಹುದು. ಕಾಸ್ಟ್ ಫ್ಯಾಕ್ಟರ್ ಜೊತೆಗೆ ಇವಾಗ ರಿಸಲ್ಟ್ಸ್ ಅಂತ ಹೇಳುವಂಥದ್ದು ಅದು ಸ್ವಲ್ಪ ಮಟ್ಟಿಗೆ ಕಾಳಜಿ ಅಂತ ಹೇಳಿ ಇರ್ತದೆ. ಇವಾಗ ಬೇರೆ ರೀತಿಯಾದಂತಹ ಒಂದು ತೊಂದರೆಗಳು ಅಂತ ಹೇಳಿ ಬಂದಾಗ, ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಒಂದು ಅನೇಕ ತೊಂದರೆಗಳಿದ್ದಾಗ ಅಂತವರಿಗೆ ಸೂಕ್ತವಾದ ಚಿಕಿತ್ಸೆ ಅಂತ ಹೇಳಬೇಕಿದ್ದಾಗ ಬೇರೆ ವಿಧಿ ಇಲ್ಲ, ಹಾಗಾಗಿ ಚಿಕಿತ್ಸೆಗೆ ಒಳಪಡಬೇಕಾಗ್ತದೆ. ಬಟ್ ಇಲ್ಲಿ ಒಂದು ರೀತಿಯಾದಂತಹ ಒಂದು ಡಿಸಿಷನ್ ಅಂತ ಹೇಳುವಂಥದ್ದು ಹೆಚ್ಚಾಗಿ ಇವಾಗ ಪೇಷಂಟ್ ಕಡೆ ಇರೋದ್ರಿಂದ ಅವ್ರಿಗೆ ರಿಸಲ್ಟ್ ಅಂತ ಹೇಳುವಂತದ್ದು ಬಗ್ಗೆ ಸಾಕಷ್ಟು ಕಾಳಜಿ ಇರ್ತದೆ. ಇವಾಗ ರಿಸಲ್ಟ್ ಅಂತ ಹೇಳುವಂತದ್ರ ಬಗ್ಗೆ ನೀವು ಅವ್ರನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಡಾಕ್ಟ್ರೆ? ಇದನ್ನು ನಾವು ಏನಂತ ಹೇಳ್ತೀವಿ, ನಾವು ಇದನ್ನ ಡಿಸ್ಕಷನ್ ಅವ್ರನ್ನ ಮಾಡ್ಲಾಗತ್ತೆ. ಅಂದ್ರೆ ಈಗ ಅವ್ರ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಅವ್ರು ಇಟ್ಕೋಬೇಕಾಗತ್ತೆ. ಈಗ ನಮ್ಮಿಂದ ಸಾಧ್ಯ ಅಸಾಧ್ಯತೆಗಳನ್ನ ಅವ್ರನ್ನ ನಾವು ಮೊದಲೇ ಡಿಸ್ಕಸ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹೇಗೆ ಅದನ್ನ ಒಂದು ಯಾವ ಮಟ್ಟಿಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬಹುದು ಅನ್ನೋದನ್ನ ನಾವು ಅವರಿಗೆ ತಿಳಿಸ್ತೇವೆ. ಅಂದ್ರೆ ಎಲ್ಲರನ್ನೂ ಒಂದು ಪರ್ಫೆಕ್ಷನ್ 100% ಅನ್ನೋ ಒಂದು ರಿಸಲ್ಟ್ಸ್ ಮನಸ್ಸಿನಲ್ಲೇ ಇಟ್ಕೋಬಾರ್ದು. ಯಾವಾಗ್ಲೂ ಅದು ಏನ್ ಸಾಧ್ಯತೆ ಇರುತ್ತೆ, ಆ ಒಂದು ಬೆಸ್ಟ್ ಏನು ಸರ್ಜರಿ ಸಾಧ್ಯತೆ ಇರುತ್ತೆ, ಆ ರಿಸಲ್ಟ್ಸ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ಆ ಒಂದು ಇಂಪ್ರೂವ್ಮೆಂಟ್ 80% ಇರ್ಬೋದು, 90% ಇರ್ಬೋದು, ಅಥವಾ 50% ಇರ್ಬೋದು. ಯಾವುದೇ ಒಂದು ಏನಿದೆ ನಮ್ಮ ಒಂದು ಟೆಕ್ನಾಲಜಿಯಲ್ಲಿ ಅದಕ್ಕೆ ಏನು ಉತ್ತರ ಇರುತ್ತೆ, ಆ ಒಂದು ವಿಧಾನಗಳನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಎಷ್ಟು ಅವರಿಗೆ ಉತ್ತಮ ಪಡಿಸಬಹುದು ಅಂತ ತಿಳಿಸಿ ಆ ಪ್ರಕಾರವಾಗಿ ನಾವು ಸರ್ಜರಿ ಮಾಡಿ ಅವ್ರನ್ನ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಗಿ ನಾವು ಪ್ರಿಪೇರ್ ಮಾಡಿರ್ತೇವೆ. ಸೊ ಹಾಗಾಗಿ ಅದು ಕೆಲವು ಟೈಮ್ ನಾವು 100% ರೀಚ್ ಆಗ್ಬೋದು, ಇಲ್ಲ ಅಂತಲ್ಲ. ಸೊ ಅದನ್ನ ಒಂದು ರಿಯಾಲಿಟಿನ ನಾವು ಏನಾಗುತ್ತೆ ಡಿಸ್ಕಷನ್ ಮುಂಚೆನೆ ನಾವು ಮಾಡಿ ಆ ಪ್ರಕಾರ ನಾವು ಸರ್ಜರಿ ಮಾಡಿ ರಿಸಲ್ಟ್ಸ್ ಅನ್ನು ಸಹ ಅದೇ ತರ ಕೊಡ್ತೇವೆ. ಬಟ್ ಡಾಕ್ಟರ್, ಇವಾಗ ನೀವು ತಮ್ಮ ಒಂದು ಸೆಂಟರ್ ಸಹ ಅಂದ್ರೆ ಕರ್ಲ್ಸ್ ಅಂಡ್ ಕರ್ವ್ಸ್ ಸೆಂಟರ್ ಸಹ ಇವಾಗ ಮೋಸ್ಟ್ ಪ್ರಾಮಿಸಿಂಗ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳುವಂತ ಒಂದು ಅವಾರ್ಡ್ ಸಹ ಪಡೆದಿದೆ. ಬಟ್ ಇದ್ರೊಳಗೆ ಇವಾಗ ಸಾಮಾನ್ಯವಾಗಿ ಇವಾಗ ನಿಮಗೆ ಎವ್ಯಾಲ್ಯೂಯೇಷನ್ ಅಂತ ಹೇಳಬೇಕಿದ್ದಾಗ ನಿಮ್ಮ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅಂತ ಹೇಳುವಂಥದ್ದು, ಪೇಷಂಟ್ಸ್ ಗಳು ಅಂತ ಹೇಳುವಂಥದ್ದು, ಬೇರೆಯವರು ಹೇಳಿರುವಂಥದ್ದು, ಅದರೊಳಗೆ ಇವಾಗ ನಿಮ್ಗೆ ಸಾಮಾನ್ಯವಾಗಿ ಈ ತರದೊಂದು ಹೈ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೆ ಕಾರಣ ಅಂತ ಏನಾದ್ರೂ ಇರ್ಬೇಕಲ್ಲ, ಆ ಕಾರಣ ನಿಮ್ಮ ಪ್ರಕಾರ ಏನಿರ್ಬೋದು ಡಾಕ್ಟ್ರೆ? ಆತರ ಈಗ ನಮ್ಮ ಒಂದು ಏನಿದೆ ಪ್ರಯತ್ನ ನಾವು ಡೆಫಿನೆಟ್ಲಿ ಮಾಡ್ತೀವಿ. ಅದು ಒಂದು ಯಾವುದೇ ಒಂದು ಪೇಷಂಟ್ಗಳನ್ನ ನಮ್ಮ ಅದೇ ಈಗ ನಾವೇ ಒಂದು ಬ್ರದರ್ ಸಿಸ್ಟರ್ಸ್ಗೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಇದ್ದಾಗ ನಾವು ಹೇಗೆ ಸರ್ಜರಿ ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಮಾಡ್ತೀವೋ ಅದೇ ಆ ಲೆವೆಲ್ ಅಲ್ಲಿ ನಾವು ಮಾಡಿದಾಗ ಆ ರಿಸಲ್ಟ್ಸ್ ಗಳು ಅಚೀವ್ಮೆಂಟ್ಸ್ ಸಾಧ್ಯತೆ ಇರ್ತದೆ. ಮತ್ತೆ ಅವರಿಗೆ ಒಂದು ನಮ್ಮ ಪೇಷಂಟ್ಸ್ ಗಳು ನಮ್ಮದ ವೆಬ್ಸೈಟ್ ಅಲ್ಲಿ ಇರೋ ಪ್ರಕಾರದಲ್ಲಿ ಅವರೇ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಅಂದ್ರೆ ಅವರು ಮೊದಲು ಹೇಗಿದ್ರು, ಅವ್ರಿಗೆ ಏನು ವ್ಯತ್ಯಾಸಗಳಾಗಿದ್ದಾವೆ, ಸ್ಯಾಟಿಸ್ಫೈಡ್ ಅದು ಪ್ರತಿಯೊಬ್ಬ ಪೇಷಂಟ್ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಸ್ಯಾಟಿಸ್ಫೈಡ್ ಇರ್ತಾರೆ. ಸೊ ಹಾಗಾಗಿ ಜೊತೆಯಲ್ಲಿ ಅವರ ಒಂದು ಏನಿದೆ ಅದು ಒಂದು ಇಂಟರ್ವ್ಯೂಸ್ ಅಲ್ಲಿ ಅವರು ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಸಹ ಹಾಕಿರ್ತಾರೆ. ಆಮೇಲೆ ಅವರು ಎಲ್ಲಾ ಪೇಷಂಟ್ಗಳು ನಮ್ಮಲ್ಲಿ ಒಂದು ಫೀಡ್ಬ್ಯಾಕ್ ಫಾರ್ಮ್ ಅಂತ ಇರುತ್ತೆ. ಸೊ ಅವ್ರದ್ದು ನಾವು ಕೊಟ್ಟಾಗ ಅವರು ಒಂದು ಪಾಸಿಟಿವ್ ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ನಮಗೂ ಒಂದು ಉತ್ಸಾಹ ಇರುತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಸರ್ವಿಸ್ ಕೊಡ್ಲಿಕ್ಕೆ ಆ ರೀತಿ. ಸೊ ಹಾಗಾಗಿ ಸಾಧ್ಯತೆ ಇದೆ. ಓಕೆ, ಬಟ್ ಡಾಕ್ಟರ್, ಇವಾಗ ಅನೇಕ ಜನಗಳಿಗೆ ಇವಾಗ ನೀವು ಹೇಳಿರುವಂತ ವಿಚಾರಗಳಲ್ಲಿ ಅನೇಕ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು, ತೊಂದರೆಗಳಿರ್ಬೋದು. ಇಷ್ಟು ವರ್ಷ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಇದ್ದರೂ ಸಹ ಇಂಥ ಒಂದು ಪಾಸಿಬಿಲಿಟಿ ಇದೆ ಅಂತ ಹೇಳಿದ ಕೂಡಲೇ ನಂದು ಸ್ವಲ್ಪ ಮೂಗು ಕರೆಕ್ಟ್ ಮಾಡ್ಕೋಬಹುದು, ನಂದು ಸ್ವಲ್ಪ ಕಿವಿ ಕರೆಕ್ಟ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರಕ್ಕೆ ಒಂದು ಯೋಚನೆ ಮಾಡುವಂತ ಒಂದು ಸಾಧ್ಯತೆಗಳು ಇರ್ತದೆ. ಇಂಥವ್ರಿಗೆ ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಡಬಹುದು ಅನ್ನೋ ಒಂದು ಮನಸ್ಥಿತಿ ಇದ್ದಂತವ್ರಿಗೂ ಸಹ ಇವಾಗ ಅದಕ್ಕೆ ಸೂಕ್ತವಾಗಿ ಅವರಿಗೆ ರೆಕಮೆಂಡ್ ಮಾಡಿ ಅದನ್ನ ಮಾಡಿಸುವಂತ ಒಂದು ಚಾನ್ಸಸ್ ಇರ್ತದ, ಅಥವಾ ಕೆಲವೊಂದು ಬಾರಿ ನೀವು ಅದನ್ನ ಅವ್ರು ಅಸೆಸ್ ಮಾಡಿ ಅವ್ರು ನಿಜವಾಗ್ಲೂ ಬೇಕೋ ಬೇಡವೋ ಅನ್ನೋದನ್ನ ಅಸೆಸ್ ಮಾಡಿ ನಂತರ ಅದನ್ನ ನೀವು ಮಾಡ್ತೀರಾ ಡಾಕ್ಟ್ರೆ? ಅಲ್ಲ, ಪ್ರತಿಯೊಂದು ಅದನ್ನ ಉತ್ತಮ ಪಡಿಸ್ಕೊಳ್ಳಿಕ್ಕಂತೂ ಡೆಫಿನೆಟ್ಲಿ ಸ್ಕೋಪ್ ಇದ್ದೇ ಇರುತ್ತೆ. ಅದನ್ನ ನಾವು ಏನ್ ಹೇಳ್ತೀವಿ, ಎಲ್ಲರಿಗೂ ಒಂದೇ ಮಟ್ಟಿಗೆ ಪ್ರಾಬ್ಲಮ್ಸ್ ಇರಲ್ಲ.
ಒಂದೇ ತರಹದ ಪ್ರಾಬ್ಲಮ್ಸ್ ಇರಲ್ಲ, ಅದು ವ್ಯತ್ಯಾಸಗಳಿದ್ದೇ ಇರುತ್ತೆ. ಅದನ್ನ ನಾವು ಪರೀಕ್ಷೆಗಳು ಮಾಡಿದ ನಂತರ ಅವರ ಒಂದು ಡಿಸ್ಕಷನ್ ಮಾಡ್ತೇವೆ ನಾವು. ಸೊ ನಿಮಗೆ ಈ ರೀತಿ ಪ್ರಾಬ್ಲಮ್ ಇದೆ, ನಿಮಗೆ ಇಷ್ಟು ಮಟ್ಟಿಗೆ ನಾವು ಉತ್ತಮ ಪಡಿಸಬಹುದು. ಸೊ ಅದನ್ನೆಲ್ಲ ಅವರಿಗೆ ತಿಳಿಸಿ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಮಾಡ್ಕೊಂಡಾಗ ಅದನ್ನ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಒಂದು ರೀಚ್ ಆದಾಗ ಆ ಒಂದು ಸರ್ಜರಿಯ ಬೆನಿಫಿಟ್ ಅನ್ನ ಅವ್ರಿಗೆ ನಾವು ಪಾಸ್ ಮಾಡಬಹುದು. ಈಗ ಅದೇ ಕಾಸ್ಮೆಟಿಕ್ ಸರ್ಜರಿ ಅಂದ ತಕ್ಷಣಕ್ಕೆ ಅದು ಯಾರು ಅದರ ಹೆದರೋದಾಗ್ಲಿ ಅಥವಾ ಏನೋ ಒಂದು ಚೆನ್ನಾಗಿದೆ, ಇಷ್ಟು ದಿವಸ ನಾವು ಆರಾಮಾಗಿದ್ದೀವಿ, ಅದು ಹಾಗೆ ಉಳಿಬಹುದು ಅನ್ನೋ ಒಂದು ಪ್ರಶ್ನೆ ಇರೋದಿಲ್ಲ ಅಲ್ಲಿ. ಈಗ ಟೆಕ್ನಾಲಜಿ ಸಹ ಮುಂದುವರೆದಿರೋದ್ರಿಂದ ಇಂಥ ಒಂದು ಕಾಸ್ಮೆಟಿಕ್ ಸರ್ಜರಿ ಸಹ ಒಂದು ಫೀಲ್ಡ್ ಮುಂದೆ ತುಂಬಾ ಡೆವಲಪ್ ಆಗಿರೋದ್ರಿಂದ ಅದರ ಬೆನಿಫಿಟ್ ಅನ್ನು ಅದು ಪ್ರತಿಯೊಬ್ಬರು ಅದನ್ನ ಪಡ್ಕೋಬಹುದು. ಓಕೆ, ಬಟ್ ಡಾಕ್ಟರ್ ಇವಾಗ ಈ ರೀತಿಯಾಗಿ ಒಂದು ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು ಇವಾಗ ತಮ್ಮನ್ನ ಅಪ್ರೋಚ್ ಮಾಡಬೇಕು ಅನ್ನೋ ಹಾಗಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ರೆಕಾರ್ಡ್ಸ್ ಅಥವಾ ಮೆಡಿಕಲ್ ರೆಕಾರ್ಡ್ಸ್ ಅದನ್ನೆಲ್ಲ ತಗೊಂಡ್ ಬರುವಂತ ಒಂದು ಅವಶ್ಯಕತೆ ಇರ್ತದ? ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಡಾಕ್ಟ್ರೆ? ಇಲ್ಲ, ಮೊದಲ ಬಾರಿಗೆ ಅವರು ಬಂದು ಒಂದು ಪರೀಕ್ಷೆಗೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ. ಸೊ ಅವರಿಗೆ ರಿಕ್ವೈರ್ಡ್ ಒಂದು ಏನು ರೆಕಾರ್ಡ್ಸ್ ಇರೋದು, ಇದು ಇನ್ವೆಸ್ಟಿಗೇಷನ್ಸ್ ಆಗ್ಲಿ ಅದನ್ನೆಲ್ಲ ನಂತರ ಅವರಿಗೆ ಸೂಚಿಸಲಾಗುತ್ತೆ. ಅದಾದ ನಂತರ ಅವರು ಒಂದು ಫಿಟ್ನೆಸ್ ಅನ್ನ ನಾವು ತಗೊಂಡು ಅಥವಾ ಅದಕ್ಕೆ ರಿಕ್ವೈರ್ಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾವು ಮಾಡಿಕೊಂಡು ಅದಾದ ನಂತರ ನಾವು ಅದನ್ನ ಒಂದು ಅನಸ್ತೀಶಿಯಾ ಒಂದು ಫಿಟ್ನೆಸ್ ಎಲ್ಲ ನಾವು ಮಾಡಿಕೊಂಡು ಆ ಒಂದು ಸರ್ಜರಿಗೆ ನಾವು ಒಳಪಡಿಸ್ತೇವೆ. ಓಕೆ, ಆ ರೀತಿ. ಓಕೆ ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ದೊರಕಿಸ್ಕೊಟ್ಟಿದ್ದೀರಾ. ಇನ್ನೂ ಹಲವಾರು ವಿಚಾರಗಳಿದೆ, ಅದನ್ನು ಮಾತಾಡೋದಕ್ಕೆ ಅದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮಾತಾಡೋಣ ಅಂತ ಹೇಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.